ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎಲ್ಲರಿಗೂ ನನ್ನ ವಂದನೆಗಳು. ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಪ್ರಾರ್ಥನಾ ಪೂರ್ವಕವಾಗಿ ಇವತ್ತು ಮುಂದುವರೆದ ಭಾಗವನ್ನು ಅಧ್ಯಯನ ಮಾಡೋಣ. ಪ್ರಿಯರೇ, ಪ್ರೀತಿಯ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೆ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ನಾವು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ ಮತ್ತು ಘನಪಡಿಸುತ್ತೇವೆ. ಸ್ವಾಮಿ, ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇರುವುದಕ್ಕಾಗಿ ಸ್ತೋತ್ರ. ಕರ್ತನೆ, ಕಳೆದ ದಿವಸಗಳಲ್ಲಿ ವಾಕ್ಯದ ಮೂಲಕ ಮಾತನಾಡಿದಂತೆ ಅನೇಕ ಭವಿಷ್ಯಕ್ಕೆ ಸಂಬಂಧಕಾಲವಾಗಿ ಅನೇಕ ವಿಷಯಗಳನ್ನು ನಮ್ಮೊಂದಿಗೆ ಕರ್ತನೆ ನಮಗೆ ಪ್ರಕಟಪಡಿಸಿದಂತೆ ಇವತ್ತು ಕೂಡ ಕರ್ತನೆ ಭವಿಷ್ಯತ್ ಕಾಲಕ್ಕೆ ಸಂಬಂಧವಾದ ಅನೇಕ ಒಂದು ಅಡಗಿಸಲ್ಪಟ್ಟಂಥ ಕರ್ತನೆ ರಹಸ್ಯಗಳ ಮರ್ಮಗಳನ್ನು ವಾಕ್ಯದ ಮೂಲಕ ಪ್ರಕಟಪಡಿಸಬೇಕಾಗಿ ಕರ್ತನೆ ಕೇಳ್ಕೊಳ್ತೇವೆ. ನಮ್ಮನ್ನು ತಗ್ಗಿಸಿ ನಿನ್ನ ಪವಿತ್ರ ಕೈಗೆ ಒಪ್ಪಿಸಿಕೊಡ್ತೇವೆ. ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ನಾವು ಪ್ರಕಟಣೆ ಪುಸ್ತಕ 4ನೇ ಅಧ್ಯಾಯ 1-11, ರೆವಲ್ಯೂಷನ್ ಚಾಪ್ಟರ್ 4 ವರ್ಸಸ್ 1-11 ಓದುವ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತುತ್ತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳನ್ನು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮ ವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನದ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಇದಲ್ಲದೆ ಸಿಂಹಾಸನದ ಸುತ್ತಲೂ 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರಗಳನ್ನು ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. ಅವರ ತಲೆಗಳ ಮೇಲೆ ಚಿನ್ನಿದ ಕಿರೀಟಗಳಿದ್ದವು. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. ಇದಲ್ಲದೆ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸಮುದ್ರವಿದ್ದ ಹಾಗೆ ತೋಚಿತು. ಸಿಂಹಾಸನದ ಮಧ್ಯದಲ್ಲಿ ಅದರ 4 ಕಡೆಗಳಲ್ಲಿ 4 ಜೀವಿಗಳಿದ್ದವು. ಅವುಗಳಿಗೆ ಹಿಂದೆ ಮುಂದೆ ತುಂಬ ಕಣ್ಣುಗಳಿದ್ದವು. ಮೊದಲನೇ ಜೀವಿಯು ಸಿಂಹದಂತಿತ್ತು, ಎರಡನೇ ಜೀವಿಯು ಹೋರಿಯಂತಿತ್ತು, ಮೂರನೇ ಜೀವಿಯ ಮುಖವು ಮನುಷ್ಯನ ಮುಖದಂತಿತ್ತು, ನಾಲ್ಕನೇ ಜೀವಿಯು ಹಾರುವ ಗರುಡ ಪಕ್ಷಿಯಂತಿತ್ತು. ಆ 4 ಜೀವಿಗಳೊಳಗೆ ಒಂದೊಂದಕ್ಕೆ 6 ರೆಕ್ಕೆಗಳಿದ್ದವು. ಆ ಜೀವಿಗಳಿಗೆ ಸುತ್ತಲೂ ಒಳಗೂ ತುಂಬ ಕಣ್ಣುಗಳಿದ್ದವು. ಆ ಜೀವಿಗಳು ಹಗಲಿರುಳು ವಿಶ್ರಮಿಸಿಕೊಳ್ಳದೆ, ದೇವರಾದ ಕರ್ತನು ಪರಿಶುದ್ಧನು, 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 ಆತನು ಸರ್ವಶಕ್ತನು, ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವಂಥವನು ಎಂದು ಹೇಳುತ್ತವೆ. ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವವನಾಗಿ ಸಿಂಹಾಸನದ ಮೇಲೆ ಕೂತಿರುವಾತನಿಗೆ ಆ 4 ಜೀವಿಗಳು ಪ್ರಭಾವ, ಮಾನ, ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುವಾಗೆ ಆ 24 ಮಂದಿ ಹಿರಿಯರು ಸಿಂಹಾಸನದ ಮೇಲೆ ಕೂತಾತನ ಪಾದಕ್ಕೆ ಬಿದ್ದು ತಮ್ಮ ಕಿರೀಟಗಳನ್ನು ಸಿಂಹಾಸನದ ಮುಂದೆ ಹಾಕಿ, ಕರ್ತನೇ, ನಮ್ಮ ದೇವರೇ, ನೀನು ಪ್ರಭಾವ, ಮಾನ, ಬಲಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ಸಮಸ್ತವನ್ನು ಸೃಷ್ಟಿಸಿದಾತನು ನೀನೇ. ಎಲ್ಲವೂ ನಿನ್ನ ಚಿತ್ತದಿಂದಲೇ ಇದ್ದವು, ನಿನ್ನ ಚಿತ್ತದಿಂದಲೇ ನಿರ್ಮಿತವಾದವು ಎಂದು ಹೇಳುತ್ತಾ ಯುಗ ಯುಗಾಂತರಗಳಲ್ಲಿಯೂ ಜೀವಿಸುವಾತನನ್ನು ಆರಾಧಿಸುತ್ತಾರೆ. ಪ್ರೈಸ್ ದಿ ಲಾರ್ಡ್. ಕರ್ತನಾದ ಯೇಸುವಿನಲ್ಲಿ ಪುನಃ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಪ್ರಕಟಣೆ ಪುಸ್ತಕವು ಸತ್ಯವೇದದ 66ನೇ ಪುಸ್ತಕವಾಗಿದೆ. ಮಾತ್ರವಲ್ಲ, ಹೊಸ ಒಡಂಬಡಿಕೆಯ 27ನೇ ಪುಸ್ತಕ ಕೂಡ ಈ ಒಂದು ಪ್ರಕಟಣೆ ಪುಸ್ತಕವಾಗಿದೆ. ಪ್ರಿಯರೇ, ಮಾತ್ರವಲ್ಲದೆ 404 ವಾಕ್ಯಗಳುಂಟು ಇದರಲ್ಲಿ. ಇದು ಪ್ರಕಟಣೆ 1:19 ವಾಕ್ಯದ ಪ್ರಕಾರವಾಗಿ ಈ ಪುಸ್ತಕವನ್ನು 3 ವಿಭಾಗಗಳನ್ನಾಗಿ ನಾವು ವಿಂಗಡಿಸಬಹುದು. ಪ್ರಿಯರೇ, ಅಂದರೆ 3 ವಿಭಾಗಗಳಂದರೆ ನಡೆದ ಸಂಗತಿ, ನಡೆಯುತ್ತಿರುವ ಸಂಗತಿ, ನಡೆಯಬೇಕಾದ ಸಂಗತಿ. 1ನೇ ಅಧ್ಯಾಯದಲ್ಲಿ ಮೊದಲನೇ ಭಾಗವಾಗಿದೆ. ಅದನ್ನು ನಾವು ನಡೆದ ಸಂಗತಿ ಎಂಬುದಾಗಿ ನಾವು ಕಾಣ್ತೇವೆ. ಅಂದರೆ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದ ಯೇಸು ಸ್ವಾಮಿಯ ಮಹಿಮಾ ಸ್ವರೂಪ ದರ್ಶನವನ್ನು ಅಲ್ಲಿ ನಾವು ಕಾಣ್ತೇವೆ. ಅದು ನಡೆದ ಸಂಗತಿಯಾಗಿದೆ. ನಡೆಯುತ್ತಿರುವ ಸಂಗತಿ 2 ಮತ್ತು 3ನೇ ಅಧ್ಯಾಯ, ಅದು 2ನೇ ಭಾಗವಾಗಿದೆ. ಪ್ರಕಟಣೆ ಪುಸ್ತಕದ 2ನೇ ಭಾಗವಾಗಿದೆ. ಇಲ್ಲಿ ನಡೆಯುತ್ತಿರುವ ಸಂಗತಿ ಸಭಾಕಾಲವಾಗಿದೆ. 3ನೇ ಭಾಗ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ ನಾವು ಕಾಣ್ತೇವೆ. ಅದು 3ನೇ ಭಾಗ ನಡೆಯಬೇಕಾದ ಸಂಗತಿ ಎಂಬುದಾಗಿ ನೋಡ್ತೇವೆ. ಅಂದರೆ ಎತ್ತಲ್ಪಡುವಿಕೆಯಿಂದ ನಿತ್ಯತೆವರೆಗೆ, ರ್ಯಾಪ್ಚರ್ ಟು ಇಟರ್ನಿಟಿ ಇಲ್ಲಿ ನಾವು ಕಾಣಲಿಕ್ಕೆ ನಾವು ಹೋಗುತ್ತೇವೆ. ಪ್ರಿಯರೇ, ಮಾತ್ರವಲ್ಲದೆ ಯೇಸು ಕ್ರಿಸ್ತನ 2ನೇ ಬರೋಣಕ್ಕೆ 2 ಮುಖಗಳುಂಟು. ಒಂದು ರಹಸ್ಯ ಬರೋಣ ಮತ್ತು ಬಹಿರಂಗ ಬರೋಣ. ರಹಸ್ಯ ಬರೋಣದ ನಂತರವಾಗಿ 7 ವರ್ಷಗಳ ನಂತರ ಬರುವಂಥದ್ದೇ ಅದು
ಬಹಿರಂಗ ಬರೋಣವಾಗಿದೆ. ರಹಸ್ಯಮರಣದಲ್ಲಿ ಆತನು ಭೂಮಿಗೆ ಇಳಿದು ಬರುವುದಿಲ್ಲ, ಮಧ್ಯಾಕಾಶದ ಕಾಣಿಸಿಕೊಳ್ತಾನೆ. ಇದಕ್ಕೆ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ಎಂಬುದಾಗಿ ಕೂಡ ಹೇಳುತ್ತಾರೆ. ಈ ಸಮಯದಲ್ಲಿ ಆತನು ಬರುವಂಥ ಉದ್ದೇಶ, ಪ್ರತ್ಯಕ್ಷನಾಗುವಂಥ ಉದ್ದೇಶ ಏನೆಂದರೆ ಸಿದ್ಧವಾದ ಮೊದಲ ಗೀತೆಯಾದ ಸಭೆ ತನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗುವುದಕ್ಕಾಗಿ. 7 ವರ್ಷಗಳ ನಂತರ ಸಭೆಯೊಂದಿಗೆ ಯೇಸು ಸ್ವಾಮಿ ಭೂಮಿಗೆ ಬರ್ತಾನೆ. ಇದು ಬಹಿರಂಗವಾದಂಥ ಬರುಣವಾಗಿದೆ. ಉದ್ದೇಶ 1000 ವರ್ಷ ಈ ಭೂಮಿಯಲ್ಲಿ ಸಭೆಯೊಟ್ಟಿಗೆ ಆಳ್ವಿಕೆ ಮಾಡುವುದಕ್ಕೋಸ್ಕರವಾಗಿ ಎಂಬುದಾಗಿ ನಾವು ತಿಳ್ಕೊಳ್ತೇವೆ. 4ನೇ ಅಧ್ಯಾಯದಲ್ಲಿ ನಾನು ಆವಾಗಲೇ ಹೇಳಿದ್ದೇನೆ, ಆರಂಭದಲ್ಲೇ 7 ಸಂಗತಿಗಳನ್ನು ನಾವು ಕಾಣ್ತೇವೆ. ಒಂದರ ನಂತರವಾಗಿ 7 ಸಂಗತಿಗಳನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅದು ಯಾವುದೆಂದರೆ, ಒಂದನೇದು ಸಿಂಹಾಸನವನ್ನು ಕಾಣ್ತೇವೆ, ಸಿಂಹಾಸನ ಕೂತಂಥ ದೇವರನ್ನು ಕಾಣ್ತೇವೆ. ಎರಡನೇದು ಅದನ್ನು ಪದ್ಮರಾಗ ಸೂರ್ಯಕಾಂತ ಮಣಿಗಳಂತೆ ಆತನು ಪ್ರಕಾಶಿಸುತ್ತಿರುವುದನ್ನು ಕಾಣ್ತೇವೆ. ಎರಡನೇ ವಿಷಯ ಇದರಲ್ಲಿರುವಂಥದ್ದು, ಈ ಸಿಂಹಾಸನ ಸುತ್ತಲೂ ಪಚ್ಚೆಯಂತಿರುವ ಮುಗಿಲು ಬೆಲ್ಲು ಇರುವಂಥದ್ದನ್ನು ಕಾಣ್ತೇವೆ. ಮೂರನೇದಾಗಿ 24 ಹಿರಿಯರು, 24 ಸಿಂಹಾಸನಗಳು, ಅವರು ಶುಭ್ರವಸ್ತ್ರ ಧರಿಸಿದ್ದಾರೆ ಮತ್ತು ತಲೆಗೆ ಕಿರೀಟಗಳನ್ನು ಧರಿಸಿಕೊಂಡಿರುವಂಥದ್ದನ್ನು ಕಾಣ್ತೇವೆ. 4ನೇದಾಗಿ ಸಿಂಹಾಸನದ ಒಳಗಿಂದ ಗುಡುಗುಗಳು, ಮಿಂಚುಗಳು, ವಾಣಿಗಳು ಬರುವಂಥದ್ದನ್ನು ಕಾಣ್ತೇವೆ. 5ನೇದಾಗಿ ಸಿಂಹಾಸನ ಮುಂದೆ 7 ದೇವರ 7 ಆತ್ಮಗಳು ಸೂಚಿಸುವಂಥ 7 ದೀಪಗಳು ಇರುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. 6ನೇದಾಗಿ ಸಿಂಹಾಸನದ ಮುಂದೆ ಸ್ಫಟಿಕಕ್ಕೆ ಸಮಾನವಾದ ಗಾಜಿನ ಸರ್ಬೂದ್ರ ಇದ್ದಂತಿರುವುದನ್ನು ಕಾಣ್ತೇವೆ. 7ನೇದಾಗಿ 4 ಜೀವಿಗಳು, 24 ಹಿರಿಯರು ನಿತ್ಯ ನಿರಂತರಕ್ಕೂ ಕರ್ತನನ್ನು ಆರಾಧಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ನಾವು ಕಳೆದ ಸಂಚಿಕೆಯಲ್ಲಿ 2 ವಿಷಯ ಈಗಾಗಲೇ ಧ್ಯಾನಿಸಿದ್ದೇವೆ. ಸಿಂಹಾಸನವನ್ನು, ಅದರ ಮೇಲೆ ಕೂತಂಥ ದೇವರ ಬಗ್ಗೆ, ಪದ್ಮರಾಗ ಸೂರ್ಯಕಾಂತ ಮಣಿಗಳಂತೆ ಅದನ್ನು ಕಾಣ್ತಿದ್ದ ಎಲ್ಲ ವಿಷಯಗಳನ್ನು ನಾವು ಈಗಾಗಲೇ ಧ್ಯಾನಿಸಿದ್ದೇವೆ. 2ನೇ ವಿಷಯ ಕೂಡ ಧ್ಯಾನಿಸಿದ್ದೇವೆ. ಅದ್ಯಾವುದಂದರೆ ಸಿಂಹಾಸನ ಸುತ್ತಲಿರುವಂಥ ಆ ಮುಗಿಲು ಬಿಲ್ಲಿನ ಕುರಿತಾಗಿ ಧ್ಯಾನಿಸಿದ್ದೇವೆ. ಇವತ್ತು 3ನೇ ವಿಷಯ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ. ಅದ್ಯಾವುದೆಂದರೆ 24 ಹಿರಿಯರು, ಅವರು ಶುಭ್ರವಸ್ತ್ರ ಧರಿಸಿಕೊಂಡಿದ್ದಾರೆ. 24 ಸಿಂಹಾಸನಗಳು ಮತ್ತು ಅವರು ಕಿರೀಟಗಳನ್ನು ಧರಿಸಿಕೊಂಡಿರುವಂಥದ್ದನ್ನು ಅಲ್ಲಿ ಕಾಣ್ತವೆ. ನಾವು 1ನೇ ವಾಕ್ಯದಿಂದ ಓದಿಕೊಳ್ಳೋಣ. ಇವುಗಳಾದ ಮೇಲೆ ನಾನು ನೋಡಿದಾಗ ಪರಲೋಕದಲ್ಲಿ ತೆರೆದಿದ್ದ ಬಾಗಿಲು ಕಾಣಿಸಿತು, ಮತ್ತು ನನ್ನ ಸಂಗಡ ತೂತೂರಿಯು ಮಾತಾಡುತ್ತದೋ ಎಂಬಂತೆ ನಾನು ಮೊದಲು ಕೇಳಿದ್ದ ವಾಣಿಯು ಕೇಳಿಸಿತು. ಇಲ್ಲಿಗೆ ಏರಿ ಬಾ, ಮುಂದೆ ಆಗಬೇಕಾದವುಗಳು ನಿನಗೆ ತೋರಿಸುವೆನು ಎಂದು ಹೇಳಿತು. ಕೂಡಲೇ ದೇವರಾತ್ಮವಶನಾದೆನು. ಆಗ ಇಗೋ, ಪರಲೋಕದಲ್ಲಿ ಒಂದು ಸಿಂಹಾಸನವಿತ್ತು. ಸಿಂಹಾಸನದ ಮೇಲೆ ಒಬ್ಬನು ಕೂತಿದ್ದವನು ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಇತ್ತು. ಇದಲ್ಲದೆ ಸಿಂಹಾಸನ ಸುತ್ತಲೂ 24 ಸಿಂಹಾಸನಗಳಿದ್ದವು. 24 ಸಿಂಹಾಸನಗಳಿದ್ದವು. ಆ ಸಿಂಹಾಸನಗಳ ಮೇಲೆ ಶುಭ್ರ ವಸ್ತ್ರ ಧರಿಸಿಕೊಂಡಿದ್ದ 24 ಮಂದಿ ಹಿರಿಯರು ಕೂತಿದ್ದರು. 24 ಮಂದಿ ಹಿರಿಯರು ಕೂತ್ಕೊಂಡಿದ್ದರು. ಅವರ ತಲೆಗಳ ಮೇಲೆ ಚಿನ್ನದ ಕಿರೀಟಗಳಿದ್ದವು. ಇದು 3ನೇ ಈ ಅಧ್ಯಾಯದಲ್ಲಿರುವ 3ನೇ ವಿಷಯವಾಗಿದೆ ಪ್ರಿಯರೇ. 24 ಹಿರಿಯರ ಬಗ್ಗೆ ಸತ್ಯವೇದದಲ್ಲಿ ಅನೇಕ ಕಡೆಗಳಲ್ಲಿ ನೋಡ್ತೇವೆ. ನಾವು ಪ್ರಕಟಣೆ ಪುಸ್ತಕ 5ನೇ ಅಧ್ಯಾಯ 8ನೇ ವಾಕ್ಯ ಕೂಡ ಓದುವ. ಪ್ರಕಟಣೆ, ರೆವಲ್ಯೂಷನ್ ಚಾಪ್ಟರ್ 5:8. ತೆಗೆದುಕೊಂಡಾಗ ಆ 4 ಜೀವಿಗಳು 24 ಮಂದಿ ಹಿರಿಯರು ಯಜ್ಞದ ಕುರಿಯಾದ ಆತನ ಪಾದಕ್ಕೆ ಬಿದ್ದರು. ಹಿರಿಯರ ಕೈಗಳಲ್ಲಿ ವೀಣೆಗಳು, ದೇವಚನದ ಪ್ರಾರ್ಥನೆಗಳೆಂಬ ಧೂಪದಿಂದ ತುಂಬಿದ್ದ ಚಿನ್ನದ ಧೂಪಾರತಿಗಳು ಇದ್ದವು. ಸಾಕು. 16ನೇ ವಾಕ್ಯ ಅದೇ ಅಧ್ಯಾಯದಲ್ಲಿ, ರೆವಲ್ಯೂಷನ್ 5:14. ಆಗ 4 ಜೀವಿಗಳು ಆಮೇನ್ ಅಂದವು ಮತ್ತು ಹಿರಿಯರು ಅಡ್ಡಬಿದ್ದು ನಮಸ್ಕಾರ ಮಾಡಿದರು. ಓಕೆ, ಇಲ್ಲಿ 24 ಹಿರಿಯರು ದೇವಾದಿ ದೇವನನ್ನು ಆರಾಧಿಸುವಂಥ ಒಂದು ವಿಷಯವನ್ನು ಇಲ್ಲಿ ನಾವು ಸ್ಪಷ್ಟವಾಗಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅದು ಮಾತ್ರವಲ್ಲದೆ ಅನೇಕ ಕಡೆಯಲ್ಲಿ 11ನೇ ಅಧ್ಯಾಯದ 16ರಿಂದ ವಾಕ್ಯ ಓದಿ. 11ನೇ ಅಧ್ಯಾಯ 16ರಿಂದ 18 ಹಿರಿಯರ ಬಗ್ಗೆ ಅಲ್ಲಿ ಕೂಡ ನಾವು ನೋಡ್ತೇವೆ. ತರುವಾಯ ದೇವರ ಸಮಕ್ಷಮದಲ್ಲಿ ತಮ್ಮ ತಮ್ಮ ಸಿಂಹಾಸನಗಳ ಮೇಲೆ ಕೂತಿರುವ 24 ಮಂದಿ ಹಿರಿಯರು ಆತನಿಗೆ ಅಡ್ಡಬಿದ್ದು
ಕರ್ತನೆ, ಕರ್ತನೆ, ಸರ್ವಶಕ್ತನಾದ ದೇವರೇ, ಸರ್ವಶಕ್ತನಾದ ದೇವರೇ, ಸದಾ ಇರುವಾತನೇ, ಸದಾ ಇರುವಾತನೇ, ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ನೀನು ನಿನ್ನ ಮಹಾ ಅಧಿಕಾರವನ್ನು ವಹಿಸಿಕೊಂಡು ಆಳಿದ್ದರಿಂದ ನಿನಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತೇವೆ. ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತೇವೆ. ಜನಾಂಗಗಳು ಕೋಪಿಸಿಕೊಂಡವು, ಜನಾಂಗಗಳು ಕೋಪಿಸಿಕೊಂಡವು, ನಿನ್ನ ಕೋಪವು ಪ್ರಕಟವಾಯಿತು. ನಿನ್ನ ಕೋಪವು ಪ್ರಕಟವಾಯಿತು. ಸತ್ತವರು ತೀರ್ಪು ಹೊಂದುವ ಸಮಯ ಬಂದದೆ, ಸತ್ತವರು ತೀರ್ಪು ಹೊಂದುವ ಸಮಯ ಬಂದಿದೆ. ನೀನು ನಿನ್ನ ದಾಸರಾದ ಪ್ರವಾದಿಗಳಿಗೂ, ನೀನು ನಿನ್ನ ದಾಸರಾದ ಪ್ರವಾದಿಗಳಿಗೂ, ದೇವಜನರಿಗೂ, ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ, ನಿನ್ನ ನಾಮಕ್ಕೆ ಭಯಪಡುವ ದೊಡ್ಡವರಿಗೂ, ಚಿಕ್ಕವರಿಗೂ ಪ್ರತಿಫಲವನ್ನು ಕೊಟ್ಟು ಲೋಕನಾಶಕರನ್ನು ನಾಶ ಮಾಡುವಿ ಎಂದು ಆತನನ್ನು ಆರಾಧಿಸಿದರು. ಇಲ್ಲಿ 24 ಮಂದಿ ಹಿರಿಯರು ದೇವಾದಿ ದೇವನನ್ನು ಆರಾಧಿಸುವಂತದನ್ನು ಪುನಃ ಕಾಣ್ತೇವೆ. ಮಾತ್ರವಲ್ಲ 19:4 ಕೂಡ ಓದಿ, ಪ್ರಕಟಣೆ 19:4, ರೆವಲ್ಯೂಷನ್ 19:4. ಆಗ 24 ಮಂದಿ ಹಿರಿಯರು ಆ 4 ಜೀವಿಗಳು ಅಡ್ಡಬಿದ್ದು ಸಿಂಹಾಸನದ ಮೇಲೆ ಕೂತಿರುವ ದೇವರಿಗೆ ನಮಸ್ಕಾರ ಮಾಡಿ ಆಮೇನ್ ಹಲ್ಲೆಲೂಯಾ ಅಂದರು. ಅಂದ್ರೆ 24 ಮಂದಿ ಒಂದು ಮಾತ್ರ ಸತ್ಯವಾಗಿ ಗೊತ್ತಾಗ್ತಾ ಉಂಟು. 24 ಮಂದಿ ಹಿರಿಯರು ಯಾವಾಗಲೂ ನಿತ್ಯ ನಿರಂತರವೂ ಹಲ್ಲೆಲೂಯಾ ದೇವಾದಿ ದೇವನನ್ನು ಇವರು ಆರಾಧನೆ ಮಾಡುವಂಥ ವಿಷಯ ಇಲ್ಲಿ ನಾವು ಸ್ಪಷ್ಟವಾಗಿ ಕಾಣ್ತೇವೆ. ಹಾಗಾದರೆ ಈ ಹಿರಿಯರು ಯಾರಾಗಿರಬಹುದು ಎಂಬುದು ಅನೇಕರಿಗೆ ಒಂದು ಪ್ರಶ್ನೆ ಆಗಿದೆ ಪ್ರಿಯರೇ. ನಾವು 1 ಪೂರ್ವಕಾಲ 24ನೇ ಅಧ್ಯಾಯ 1-19 ವಾಕ್ಯ ಓದುವುದಾದರೆ ಅಲ್ಲಿ ನಾವು ಈ ಸೊಲೊಮೋನನ್ನು ಒಂದು 24 ಮಂದಿ ಆರೋನನ ವಂಶದ ಯಾಜಕರನ್ನು ದೇವಾಲಯದ ಸೇವೆ ಮಾಡುವುದಕ್ಕೋಸ್ಕರ ಸರತಿ ಪ್ರಕಾರವಾಗಿ ಸೇವೆ ಮಾಡುವುದಕ್ಕೋಸ್ಕರವಾಗಿ ಅಲ್ಲಿ ನೇಮಕ ಮಾಡಿರುವಂಥದ್ದನ್ನು ಅಲ್ಲಿ ಕಾಣ್ತೇವೆ. ನಾವು ಆ ವಾಕ್ಯಗಳನ್ನು ಒಂದೊಂದಾಗಿ ಓದ್ತಾ ಹೋಗುವ. ನಾವು 1 ಪೂರ್ವ 24:1-19. ಆರೋನನ ಸಂತಾನದವರು ವರ್ಗಗಳಾಗಿ ವಿಭಾಗಿಸಲ್ಪಟ್ಟವರು. ಆರೋನನ ಮಕ್ಕಳು ನಾದಾಬ್, ಅಬಿಹು, ಎಲ್ಲಾಜರ್, ಈತಾಮಾರ್ ಎಂಬವರು. ನಾದಾಬ್, ಅಬಿಹು ಎಂಬವರು ಮಕ್ಕಳಿಲ್ಲದೆ ತಮ್ಮ ತಂದೆಗಿಂತ ಮೊದಲೇ ಸತ್ತು ಹೋದದರಿಂದ ಎಲ್ಲಾಜರ್ ಈತಾಮಾರ್ ಯಾಜಕೋದ್ಯೋಗವನ್ನು ನಡೆಸುತ್ತಿದ್ದರು. ಯಾಜಕ ಉದ್ಯೋಗ ಎಂಬುವಂಥದ್ದು ಈ ಆರೋನ ಮತ್ತು ಅವನ ಸಂತತಿಗೆ ಕೊಡಲ್ಪಟ್ಟಂತ ದೇವರಿಂದ ಒಂದು ಜವಾಬ್ದಾರಿ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಸಂತತಿ ಪ್ರಕಾರವಾಗಿ ಯಾಜಕೀಯ ಸೇವೆಯನ್ನು ಆರೋನ ಮತ್ತು ಅವನ ಸಂತತಿಯವರು ನಡೆಸಬೇಕಾಗಿತ್ತು ಎಂಬುದಾಗಿ ನಾವು ಕಾಣ್ತೇವೆ. ಮುಂದೆ ಓದಿ. ದಾವೀದನು ಎಲ್ಲಾಜರನ ಸಂತಾನದವನಾದ ಚಾದೋಕನು, ಈತಾಮಾರನ ಸಂತಾನದವನಾದ ಅಹಿಮೆಲೇಕನು ಯಾಜಕರನ್ನು ಸರತಿಯ ಮೇಲೆ ಸೇವಿಸತಕ್ಕ ವರ್ಗಗಳನ್ನಾಗಿ ವಿಭಾಗಿಸಿದರು. ನೋಡಿ, ಯಾಜಕರನ್ನು ದೇವರನ್ನು ಸೇವಿಸತಕ್ಕ ವರ್ಗಗಳನ್ನಾಗಿ ವಿಂಗಡಿಸ್ತಾ ಇದ್ದಾನೆ. ಪ್ರೈಸ್ ಗಾಡ್. ಯಾಜಕ ವರ್ಗ ಸರತಿ ಪ್ರಕಾರ ಇಲ್ಲೊಂದು ಬೆರಳಿಟ್ಟು ಲೂಕನ ಸುವಾರ್ತೆ 1ನೇ ಅಧ್ಯಾಯ 8-12 ವಾಕ್ಯ ಓದುವುದಾದರೆ ಅಲ್ಲಿ ಜಕ್ಕರ್ಯ ಎಲಿಜಬೆತ್ ದಂಪತಿಗಳನ್ನು ನೋಡ್ತೇವೆ. ಜಕ್ಕರ್ಯ ಕೂಡ ಯಾಜಕನಾಗಿದ್ದ, ಆರೋನ ವಂಶದವನಾಗಿದ್ದ. ಅವನೇನ್ ಮಾಡ್ತಾ ಇದ್ದಾನೆ, ಅವನ ಸರತಿ ಬಂದಾಗ ಯಾಜಕೀಯ ಸೇವೆ ಮಾಡುವುದು ನೋಡ್ತೇವೆ. ಓದಿ. ಹೀಗಿರಲಾಗಿ ಜಕರ್ಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನದಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಆಮೆನ್. ಇಲ್ಲಿ ಸ್ಪಷ್ಟವಾಗಿ ನೋಡುವಂತ ವಿಚಾರ ಏನೆಂದರೆ, ದಾವೀದನು ಏನ್ ಮಾಡ್ತಾ ಇದ್ದಾನೆ, 24 ಹಿರಿಯರನ್ನು ಅಲ್ಲಿ ಆರಿಸಿಕೊಂಡಿರ್ತಾನೆ. ಯಾವುದಕ್ಕೋಸ್ಕರ? ಯಾಜಕರ ಸೇವೆ ಮಾಡುವುದಕ್ಕೋಸ್ಕರವಾಗಿ ವರ್ಗಗಳಾಗಿ ಸರತಿ ಪ್ರಕಾರ 24 ಗಂಟೆ ದೇವರನ್ನು ಸೇವಿಸುವುದಕ್ಕಾಗಿ, ಆರಾಧಿಸುವುದಕ್ಕಾಗಿ, ಸೇವೆ ಮಾಡುವುದಕ್ಕಾಗಿ ಇಲ್ಲಿ ಆರಿಸಿಕೊಳ್ಳುವಂಥದ್ದನ್ನು ಇಲ್ಲಿ ಕಾಣ್ತೇವೆ. ಒಂದು ಪೂರ್ವಕ್ಕೆ ತಿರುಗಿ ಬನ್ನಿ. ಎಲ್ಲಾಜರನ ಸಂತಾನದ ಕುಟುಂಬ ಪ್ರಧಾನರು
ಇತಾಮ್ಯರಿಗಿಂತ ಹೆಚ್ಚೆಂದು ಕಂಡುಬಂದದರಿಂದ ಎಲ್ಲಾಜಾರ್ಯರ ಕುಟುಂಬಗಳನ್ನು ಪ್ರಧಾನರ ಲೆಕ್ಕದ ಪ್ರಕಾರ 16 ವರ್ಗಗಳನ್ನಾಗಿಯೂ ಈತಾಮ್ಯರ ಕುಟುಂಬಗಳನ್ನು 8 ವರ್ಗಗಳನ್ನಾಗಿಯೂ ಮಾಡಿ ಆ ವರ್ಗಗಳ ವಿಷಯವಾಗಿ ಚೀಟು ಹಾಕಿದರು. ಎಲ್ಲಾಜರನ ಸಂತಾನದವರಲ್ಲಿ ಹೇಗೋ ಹಾಗೆಯೇ ಈತಾಮರನ ಸಂತಾನದವರಲ್ಲಿಯೂ ಪವಿತ್ರಾಲಯಾಧಿಪತಿಗಳು ದೈವಿಕ ಕಾರ್ಯಗಳ ಅಧ್ಯಕ್ಷರು ಇರುವುದರಿಂದ ಉಭಯ ಸಂತಾನಗಳವರು ಸಮಾನ ಸ್ಥಾನದವರು. ನೆತನೇಲನ ಮಗನಾದ ಶೆಮಾಯನೆಂಬ ಲೇವಿಯ ಲೇಖಕನು ಅರಸನ ಮುಂದೆಯೂ ಅಧಿಪತಿಗಳು, ಯಾಜಕನಾದ ಚಾದೋಕ್, ಎಬ್ಯಾತಾರನ ಮಗನಾದ ಅಹಿಮೆಲೆಕ್, ಯಾಜಕರ ಮತ್ತು ಲೇವಿಯರ ಕುಟುಂಬ ಪ್ರಧಾನರು ಇವರ ಮುಂದೆಯೂ ಆ ವರ್ಗಗಳ ಪಟ್ಟಿಯನ್ನು ಬರೆದನು. ಎಲ್ಲಾಜಾರನ ಒಂದು ವರ್ಗದವರಾದ ನಂತರ ಈತಾಮ್ಯರ ಒಂದು ವರ್ಗದವರು ಸೇವಿಸಬೇಕೆಂದು ನೇಮಿಸಿ ಎಲ್ಲ ವರ್ಗಗಳನ್ನು ಸರತಿಯನ್ನು ಚೀಟಿನಿಂದಲೇ ಗೊತ್ತು ಮಾಡಿದರು. ಮೊದಲನೆಯ ಚೀಟು ಯೆಹೋಯಾರೀಬನೆಂಬ ನೋಡಿ, ಈಗ ಒಂದರ ನಂತರ ಒಂದು 24 ಯಾಜಕರ ಕುರಿತಾಗಿ ಇಲ್ಲಿ ನಾವು ಕಲಿತೇವೆ. ಓದುವ ಮೊದಲನೇ ಚೀಟು ಯೆಹೋಯಾರೀಬನಿಗೆ ಬಿದ್ದಿತು. ಎರಡನೆಯದು ಯೆದಾಯನಿಗೆ, ಮೂರನೆಯದು ಹಾರಿಯಮನಿಗೆ, ನಾಲ್ಕನೆಯದು ಸೆಯೋರಿಮನಿಗೆ, ಐದನೆಯದು ಮಲ್ಕಿಯನಿಗೆ, ಆರನೆಯದು ಮಿಯಾಮಿನಿಗೆ, ಏಳನೆಯದು ಹಕ್ಕೋಚನಿಗೆ, ಎಂಟನೆಯದು ಅಬಿಯನಿಗೆ, ಒಂಬತ್ತನೆಯದು ಯೇಷೂವನಿಗೆ, ಹತ್ತನೆಯದು ಶೆಕನ್ಯನಿಗೆ, ಹನ್ನೊಂದನೆಯದು ಎಲ್ಯಾಷಿಬನಿಗೆ, ಹನ್ನೆರಡನೆಯದು ಯಾಕೀಮನಿಗೆ, 13ನೆಯದು ಹುಪ್ಪನಿಗೆ, 14ನೆಯದು ಯಶಾಬಬನಿಗೆ, 15ನೆಯದು ಬಿಲ್ಗನಿಗೆ, 16ನೆಯದು ಇಮ್ಮೇರನಿಗೆ, 17ನೆಯದು ಹೆಜೀರನಿಗೆ, 18ನೆಯದು ಹೆಪ್ಪಿಚ್ಚೆನಚನಿಗೆ, 19ನೆಯದು ಪೇತಹಿಯನಿಗೆ, 20ನೆಯದು ಯೆಹೆಜ್ಕೇಲನಿಗೆ, 21ನೆಯದು ಯಾಕೀನನಿಗೆ, 22ನೆಯದು ಗಮೂಲನಿಗೆ, 23ನೆಯದು ದೆಲಾಯನಿಗೆ, 24ನೆಯದು ಮೆಜ್ಜಾಯನಿಗೆ. ಆರೋನ್ಯರ ಈ ವರ್ಗಕ್ರಮದಿಂದ ಯೆಹೋವನ ಆಲಯಕ್ಕೆ ಬಂದು ಇಸ್ರಾಯೇಲ್ ದೇವರಾದ ಯೆಹೋವನು ಲೇವಿಯರ ಮೂಲಪುರುಷನಾದ ಆರೋನನ ಮುಖಾಂತರವಾಗಿ ನಿಯಮಿಸಿದ ಸೇವೆಯನ್ನು ನಡೆಸತಕ್ಕದ್ದು. ಆಮೇನ್. 24 ಹಿರಿಯರನ್ನು ಒಂದರ ನಂತರವಾಗಿ ಒಬ್ಬರು ಸೇವೆ ಮಾಡೋದು ನೋಡ್ತೇವೆ. ಇನ್ನೊಂದು ವಾಕ್ಯ ಓದುವ, ಏಷ್ಯ 24-23ನೇ ವಾಕ್ಯ. ಅಲ್ಲಿ ಕೂಡ ಹಿರಿಯ ಎಂಬಂಥ ಪದ ಬಂದಿರುವಂಥದ್ದನ್ನು ಕಾಣ್ತೇವೆ ನಾವು. ಏಷ್ಯ 24-23. ಮತ್ತು ಚಂದ್ರನು ನಾಚಿಕೆ ಪಡುವನು, ಸೂರ್ಯನು ಲಜ್ಜೆಗೊಳ್ಳುವನು, ಸೇನಾಧೀಶ್ವರನಾದ ಯೆಹೋವನು ಚೀಯೋನ್ ಪರ್ವತದಲ್ಲಿ ಯೆರೂಸಲೇಮಿನೊಳಗೆ ಆಳುವನಷ್ಟೇ. ಆತನ ಪರಿವಾರದ ಹಿರಿಯರ ಮುಂದೆ ಪ್ರಭಾವವು ಪ್ರಭಾವವು ಪ್ರತ್ಯಕ್ಷವಾಗುವುದು. ಹಾಗಾದ್ರೆ ಈ ಹಿರಿಯರು, ನಾವು ಹಳೆಬಡಬಡಿಕೆಯಲ್ಲಿ 24 ಹಿರಿಯರನ್ನು ನೇಮಕ ಮಾಡಿದ ರೀತಿಯಲ್ಲಿ, ಹೇಗೆ ದಾವೀದ ನೇಮಕ ಮಾಡಿದ ದೇವರ ಸೇವೆ ಮಾಡುವುದಕ್ಕಾಗಿ ಆಲಯದಲ್ಲಿ ಒಬ್ಬರ ನಂತರ ಒಬ್ಬರು 24 ಗಂಟೆ ಸೇವೆ ಮಾಡುವುದಕ್ಕಾಗಿ, ಅದೇ ಅದರ ಒಂದು ಗುರುತಾಗಿ ಪರಲೋಕದಲ್ಲಿ 24 ಹಿರಿಯರು ದೇವಾದಿ ದೇವನ ನಿತ್ಯ ನಿರಂತರಕ್ಕೂ ಆರಾಧಿಸುತ್ತಾ, ಸ್ತುತಿಸುತ್ತಾ, ಮಹಿಮೆಪಡಿಸುತ್ತಾ ಅಲ್ಲಿ ಸೇವೆ ಸಲ್ಲಿಸುವಂಥದ್ದನ್ನು ಕೂಡ ಈ ಒಂದು ವಾಕ್ಯದ ಆಧಾರದಲ್ಲಿ ನಾವು ತಿಳ್ಕೊಳ್ತೇವೆ. ಇನ್ನೊಂದು ಅರ್ಥ ಇದರದ್ದು ಹೇಳಬೇಕಾದ್ರೆ 24 ಹಿರಿಯರ ಬಗ್ಗೆ ಇನ್ನೊಂದು ವ್ಯಾಖ್ಯಾನ ಈ ರೀತಿಯಲ್ಲಿ ಇದೆ. 12 ಹಳೆಬಡಬಡಿಕೆಯ ಕುಲಕ್ಕೆ ಒಬ್ಬರ ಹಾಗೆ ಕುಲನಾಯಕರು ಮತ್ತು ಅಪೊಸ್ತಲರು, ಹೊಸ ಒಡಂಬಡಿಕೆ 12 ಅಪೊಸ್ತಲರು ಸೇರಿ 24 ಹಿರಿಯರೆಂಬುದಾಗಿ ಹೇಳುತ್ತಾರೆ. ಆದರೆ ಒಂದು ಪೂರ್ವಕಾಲ 24ನೇ ಅಧ್ಯಾಯದಲ್ಲಿ ಓದಿದ ಪ್ರಕಾರವಾಗಿ ಇದು ಈ ಒಂದು ಯಾವ ರೀತಿಯಲ್ಲಿ ಇಲ್ಲಿ ದೇವಾಲಯದಲ್ಲಿ, ಯಾಕಂದರೆ ನೋಡಿ ಪರಲೋಕದಲ್ಲಿ ದೇವಾಲಯ ಇದೆ. ಪ್ರಕಟಣೆ 11-19 ಕಳೆದ ದಿವಸದಲ್ಲಿ ಓದಿದಾಗಿ ಪರಲೋಕದಲ್ಲಿ ದೇವಾಲಯ ಇದೆ. ಅಂದರೆ ದೇವರು ಪರಲೋಕದ ದೇವಾಲಯದ ಮಾದರಿ ಪ್ರಕಾರವೇ ಈ ಭೂಮಿಯಲ್ಲಿ ಕೂಡ ದೇವರು ಏನು ಮಾಡ್ತಾನೆ, ಆ ದೇವಾಲಯವನ್ನು ಕಟ್ಟುವುದಕ್ಕೋಸ್ಕರ ದಾವೀದನಿಗೆ ನಕ್ಷೆ ಕೊಡುತ್ತಾನೆ. ಒಂದು ಪೂರ್ವಕಾಲ 28:11-21 ವಾಕ್ಯದಲ್ಲಿ ಅದನ್ನು ಓದ್ತೇವೆ ನಾವು. ಒಂದು ನಕ್ಷೆಯನ್ನು ಕೊಡುವಂಥದ್ದನ್ನು, ಅದರ ಪ್ರಕಾರವಾಗಿ ನಕ್ಷೆ ಕೊಡುವಂಥದ್ದು ನೋಡ್ತೇವೆ. ಯಾವ ರೀತಿ ಪರಲೋಕ ಈ ಒಂದು ದೇವದರ್ಶನ ಗುಡಾರದ ಸಂದರ್ಭದಲ್ಲಿ ವಿಮೋಚನೆಗಳ 25:8ನೇ ವಾಕ್ಯದಲ್ಲಿ ದೇವರು ತಾನು ಅವರ ಮಧ್ಯದಲ್ಲಿ ವಾಸ ಮಾಡುವುದಕ್ಕೋಸ್ಕರ ಒಂದು ದೇವದರ್ಶನ ಗುಡಾರವನ್ನು ಕಟ್ಟಬೇಕೆಂಬುದಾಗಿ ಮೋಶೆಗೆ ಆಜ್ಞಾಪನೆ ಮಾಡುವಂಥದ್ದನ್ನು ಕಾಣ್ತೇವೆ. ಅದನ್ನು ಕೂಡ
ಪರಲೋಕದ ಮಾದರಿಯ ಪ್ರಕಾರವಾಗಿ ಅದು ಕಟ್ಟಿರುವಂಥದ್ದು ಕಾಣ್ತದೆ. ಬರುವಂಥ ಈಗ ಮುಂದಿನ ಅಧ್ಯಾಯದಲ್ಲಿ ನಾವು ಅದರ ಬಗ್ಗೆ ಸ್ವಲ್ಪ ನಾವು ಧ್ಯಾನ ಮಾಡಲಿಕ್ಕೆ ಹೋಗುತ್ತೇವೆ ಪ್ರಿಯರೇ. ಹಾಗಾದರೆ 24 ಹಿರಿಯರು ಯಾರೆಂಬುದಾಗಿ ಇದರ ಮೂಲಕವಾಗಿ ನಾವು ಚೆನ್ನಾಗಿ ನಾವು ಕಲಿತುಕೊಂಡಿದ್ದೇವೆ. ಮುಂದಿನ ವಿಷಯ 3ನೇ ವಾಕ್ಯ ಆಯಿತು, 3ನೇ ವಿಷಯ ಆಯಿತು. ಈ 4ನೇ ಅಧ್ಯಾಯದಲ್ಲಿ, ಪ್ರಕಟಣೆ 4ನೇ ಅಧ್ಯಾಯದಲ್ಲಿರುವಂಥ 3ನೇ ವಿಷಯ ಆಯಿತು. 4ನೆಯ ಒಂದು ವಿಷಯ ನಾವಲ್ಲಿ ನೋಡ್ತೇವೆ, ಈ ಸಿಂಹಾಸನದ ಒಳಗಿಂದ ಗುಡುಗುಗಳು, ಮಿಂಚುಗಳು, ವಾಣಿಗಳು ಬರ್ತಾ ಇದ್ದಾವೆ. ಹೌದಾ? ಓದಿ. ಸಿಂಹಾಸನದೊಳಗಿಂದ ಮಿಂಚುಗಳು, ವಾಣಿಗಳು, ಗುಡುಗುಗಳು ಹೊರಡುತ್ತವೆ. ಗುಡುಗುಗಳು, ವಾಣಿಗಳು, ಮಿಂಚುಗಳು ಅದರ ಹೊರಗೆ ಬರುವಂಥದ್ದು, ಸಿಂಹಾಸನ ಒಳಗಿಂದ ಬರುವಂಥದ್ದು ನೋಡ್ತವೆ. ಪ್ರಕಟಣೆ 22:1 ಓದುವುದಾದರೆ ಸಿಂಹಾಸನದ ಒಳಗಿಂದ ಒಂದು ಜೀವನದಿ ಬರ್ತದೆ ಅಂತೆ. ಓದಿ 22:1. ಆಮೇಲೆ ಅವನು ಸ್ಫಟಿಕದಂತೆ ಪ್ರಕಾಶಮಾನವಾಗಿದ್ದ ಜೀವಜಲದ ನದಿಯನ್ನು ನನಗೆ ತೋರಿಸಿದನು. ಅದು ದೇವರ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದ ಹೊರಟು ಪಟ್ಟಣದ ಬೀದಿಯ ಮಧ್ಯದಲ್ಲಿ ಹರಿಯುತ್ತಿತ್ತು. ಪ್ರೈಸ್ ಗಾಡ್. ನೋಡಿ, ಸಿಂಹಾಸನದಲ್ಲಿ ಗುಡುಗುಗಳು, ಮಿಂಚುಗಳು, ವಾಣಿಗಳು, ಈ ಗುಡುಗು, ಮಿಂಚು, ವಾಣಿಗಳು ಅದು ಏನು ಸೂಚಿಸ್ತದೆ ಎಂಬುದಾಗಿ ಹೇಳಬೇಕಾದ್ರೆ ದೇವರ ಘನ ಗಂಭೀರ್ಯತೆ, ದೇವರ ಪ್ರಭಾವ, ದೇವರ ಮಹತ್ವವನ್ನು ಸೂಚಿಸುವಂಥ, ಪ್ರಕಟಿಸುವಂಥ ಒಂದು ಸಂಗತಿ ಎಂಬುದು ನೋಡ್ತೇವೆ. ಈವನ್ ಸೀನಾಯಿ ಬೆಟ್ಟದಲ್ಲಿ ದೇವರು ಪ್ರತ್ಯಕ್ಷನಾದಂಥ ಸಂದರ್ಭದಲ್ಲಿ ಕೂಡ ಈ ರೀತಿ ಅನುಭವದಲ್ಲಿ ನೋಡ್ತೇವೆ. ವಿಮೋಚನೆಗಳ 19:16, ಎಕ್ಸೋಡಸ್ ಚಾಪ್ಟರ್ 19:16. 3ನೆಯ ದಿನದಲ್ಲಿ ಸೂರ್ಯೋದಯವಾಗುವಾಗ ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಮುಗಿಲು, ತೂತೂರಿಯ ಮಹಾಧ್ವನಿಯೂ ಉಂಟಾಗಲು ಪಾಳೆಯದಲ್ಲಿದ್ದ ಜನರೆಲ್ಲರೂ ನಡುಗಿದರು. ಆಮೇನ್. ಇಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ ಅದೇ ರೀತಿಯ ಅನುಭವ ಸೀನಾಯಿ ಬೆಟ್ಟದಲ್ಲಿ ದೇವರು ಪ್ರತ್ಯಕ್ಷನಾಗುವಾಗ, ಆ ಒಂದು ಧರ್ಮಶಾಸ್ತ್ರ 10 ಆಜ್ಞೆಗಳನ್ನು ಕೊಡಲಿಕ್ಕೆ ಆತನು ಬಂದಾಗ ಅದೇ ಅನುಭವದಲ್ಲಿ ನಡೆದಿರುವಂಥದ್ದನ್ನು ಕೂಡ ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ನಾವು ಕೀರ್ತನೆ 18, 12-15 ವಾಕ್ಯ ಓದೋ. ಬುಕ್ ಆಫ್ ಸಾಮ್ ಚಾಪ್ಟರ್ 18, 12-15 ವಾಕ್ಯಗಳನ್ನು ಕೂಡ ಓದಿಕೊಳ್ಳೋಣ. ಆತನ ಸನ್ನಿಧಿಯ ಪ್ರಕಾಶದಿಂದ, ಆತನ ಸನ್ನಿಧಿಯ ಪ್ರಕಾಶದಿಂದ ಕಲ್ಮಳೆಯು ಉರಿಗೆಂಡಗಳು ಹೊರಟು ಆತನ ಸುತ್ತಲಿದ್ದ ಕರಿಮೋಡಗಳನ್ನು ದಾಟಿ ಸುರಿದವು. ಯೆಹೋವನು ಆಕಾಶದಲ್ಲಿ ಗುಡುಗಿದನು, ಪರಾತ್ಪರನು ಧ್ವನಿ ಕೊಟ್ಟನು. ಇಗೋ ಕಲ್ಮಳೆಯು ಉರಿಗೆಂಡಗಳು. ಆತನು ಬಾಣವನ್ನೆಸೆದು ಶತ್ರುಗಳನ್ನು ಚದುರಿಸಿಬಿಟ್ಟನು. ಸಿಡಿಲುಗಳಿಂದ ಕಳವಳಗೊಳಿಸಿದನು. ಆಗ ಯೆಹೋವನೇ, ನಿನ್ನ ಗದರಿಕೆಯಿಂದಲೂ ನಿನ್ನ ಶ್ವಾಸಭರದಿಂದಲೂ ಸಮುದ್ರದ ತಳವು ಕಾಣಿಸಿತು. ಭೂಮಂಡಲದ ಅಸ್ಥಿವಾರಗಳು ತೋರಿ ಬಂದವು. ಆತನು ಮೇಲನ ಲೋಕದಿಂದ ಕೈಚಾಚಿ ನನ್ನನ್ನು ಹಿಡಿದು ಮಹಾ ಜಲರಾಶಿಗಳೊಳಗಿಂದ ಎಳೆದನು. ನನಗಿಂತ ಬಲಿಷ್ಠರು ಪುಷ್ಟರು ಆಗಿ ದ್ವೇಷಿಸುತ್ತಿದ್ದ ಶತ್ರುಗಳಿಂದ ನನ್ನನ್ನು ಬಿಡಿಸಿ ರಕ್ಷಿಸಿದನು. ಅವರು ನನ್ನ ವಿಪತ್ಕಾಲದಲ್ಲಿ ನನ್ನ ಮೇಲೆ ಬಿದ್ದರು. ಆಗ ಯೆಹೋವನು ನನಗೆ ಉದ್ಧಾರಕನಾದನು. ಆತನು ನನ್ನನ್ನು ಬಿಡಿಸಿ ವಿಶಾಲ ಸ್ಥಳದಲ್ಲಿ ಸೇರಿಸಿದನು. ನನ್ನನ್ನು ಮೆಚ್ಚಿ ರಕ್ಷಿಸಿದನು. ಪ್ರೈಸ್ ಗಾಡ್. 77 ಕೀರ್ತನೆ 18 ವಾಕ್ಯ ಕೂಡ ಓದಿ. Psalm 77:18. ಬಿರುಗಾಳಿಯಲ್ಲಿ ನಿನ್ನ ಗುಡುಗು ಕೇಳಿಸಿತು. ಮಿಂಚುಗಳು ಭೂಮಂಡಲವನ್ನು ಬೆಳಗಿಸಿದವು. ಭೂಮಿಯು ಅಲ್ಲಾಡಿ ಕಂಪಿಸಿತು. ಅಂದರೆ ಗುಡುಗು ಎಂಬುದಾಗಿ ಹೇಳಬೇಕಾದ ವೈರಿಗಳಿಗೆ ವಿರೋಧವಾಗಿ ದೇವರು ಹೇಳುವಂಥ ಒಂದು ಸಮಯದಲ್ಲಿ ಕಳಿಸುವಂಥ ಗುಡುಗು ಅಂತ. ವೈರಿಗಳಿಗೆ ವಿರೋಧವಾಗಿ ದೇವರು ಎದ್ದೇಳುವಾಗ ಕಳಿಸುವಂಥದ್ದಂತೆ. ಪ್ರೈಸ್. ವೈರಿಗಳಿಗೆ ವಿರೋಧವಾಗಿ ಅನೇಕ ಸಮಯದ ಗುಡುಗುಗಳು ಬರುವಾಗ ನಾವು ಭಯಪಡ್ತೇವೆ, ಮಿಂಚುಗಳು ಬರುವಾಗ ಅನೇಕ ಸಲ ಭಯಪಡ್ತೇವೆ ಪ್ರಿಯರೇ. ಹಲ್ಲೆಲೂಯಾ. ಅಂದರೆ ದೇವರು ವೈರಿಗಳಿಗೆ ಮುಯಿ ತೀರಿಸ ಗೆದ್ದೇಳುವಾಗ ಗುಡುಗು ಮತ್ತು ಮಿಂಚುಗಳು ಅಲ್ಲಿ ಬರುವಂಥದ್ದನ್ನು ಕಾಣ್ತೇವೆ. ಆದರೆ ಇಲ್ಲಿ ಸಿಂಹಾಸನ ಒಳಗಿಂದ ಗುಡುಗು ಮತ್ತು ಮಿಂಚು ವಾಣಿಗಳು ಅಲ್ಲಿ ಬರುವಂಥದ್ದನ್ನು ಕೂಡ ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ.
ಓಕೆ, ಐದನೇ ಸಂಗತಿ ಓದಿಕೊಳ್ಳಿ. 5ನೇ ಸಂಗತಿ, ದೇವರ 7 ಆತ್ಮಗಳನ್ನು ಸೂಚಿಸುವಂಥ 7 ದೀಪಗಳು ಸಿಂಹಾಸನದ ಮುಂದೆ ಉರಿಯುತ್ತಿರುವಂಥದ್ದನ್ನು ಕಾಣ್ತೇವೆ. ಓದಿ. ಅದರ ಮುಂದೆ ದೇವರ 7 ಆತ್ಮಗಳನ್ನು ಸೂಚಿಸುವ 7 ದೀಪಗಳು ಉರಿಯುತ್ತಿದ್ದವು. 7 ದೀಪಗಳು ಉರಿಯುತ್ತಾ ಇದ್ದವು. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡ್ತೇವೆ 7 ಆತ್ಮಗಳು. ಆಕ್ಚುಲಿ ದೇವರಿಗೆ 7 ಆತ್ಮಗಳು ಉಂಟಾ? ನಾನು ಪ್ರಕಟಣೆ ಪುಸ್ತಕದ 1ನೇ ಅಧ್ಯಾಯ ಧ್ಯಾನಿಸುವಾಗ ಇದರ ಬಗ್ಗೆ ಸ್ವಲ್ಪ ನಾನು ನಿಮ್ಮೊಟ್ಟಿಗೆ ಮಾತನಾಡಿದೆ. ನಾನು ಆ್ಯಕ್ಚುಲಿ 7 ಆತ್ಮಗಳಲ್ಲ, ಒಂದೇ ಆತ್ಮದ 7 ಕಾರ್ಯಗಳು. 7 ಎಂಬುವಂಥದ್ದು ದೈವಿಕ ಪರಿಪೂರ್ಣತೆಯನ್ನು ಸೂಚಿಸುವಂಥ ಒಂದು ಸಂಖ್ಯೆ ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ಪ್ರೈಸ್ ಗಾಡ್. ಇಲ್ಲಿ 7 ಆತ್ಮಗಳಲ್ಲ, ಅಂದರೆ ಒಂದೇ ಆತ್ಮ, ಪವಿತ್ರಾತ್ಮನಿರುವುದು ಒಂದೇ ಆತ್ಮ, ಒಂದೇ ಪವಿತ್ರಾತ್ಮನಲ್ಲಿರುವಂಥ 7 ಕಾರ್ಯಗಳೆಂಬುದಾಗಿ ಚೆನ್ನಾಗಿ ನಾವು ತಿಳ್ಕೋಬೇಕು. ದೇವದರ್ಶನ ಗುಡಾರದ ವಿಷಯಕ್ಕೆ ನಾವು ಬರುವಂಥ ಸಂದರ್ಭದಲ್ಲಿ ಅಲ್ಲಿ ಕೂಡ ದೇವರು ಏನು ಮಾಡ್ತಾನೆ, 7 ದೀಪಸ್ತಂಭಗಳನ್ನು ಈ ಒಂದು ಪರಿಶುದ್ಧ ಸ್ಥಳದಲ್ಲಿ ಇಡುವುದಕ್ಕಾಗಿ ದೇವರು ಹೇಳುವಂಥ ನೋಡಿ. ಒಂದೆರಡು ವಾಕ್ಯ ಓದುತ್ತಾ ಮುಂದಕ್ಕೆ ಹೋಗುವ. ಪ್ರಕಟಣೆ 1:4-5 ವಾಕ್ಯ ಮೊದಲು ಓದಿ. ರೆವಲ್ಯೂಷನ್ ಚಾಪ್ಟರ್ 1:4-5. ಆಸ್ಯ ಸೀಮೆಯಲ್ಲಿರುವ 7 ಸಭೆಗಳಿಗೆ ಯೋಹಾನನು ಬರೆಯುವುದೇನೆಂದರೆ ವರ್ತಮಾನ, ಭೂತ, ಭವಿಷ್ಯತ್ ಕಾಲಗಳಲ್ಲಿರುವ ಆತನಿಂದ ಮತ್ತು ಆತನ ಸಿಂಹಾಸನ ಮುಂದಿರುವ 7 ಆತ್ಮಗಳಿಂದ ಮತ್ತು ನಂಬತಕ್ಕ ಸಾಕ್ಷಿಯು, ಸತ್ತವರೊಳಗಿಂದ ಮೊದಲು ಎದ್ದು ಬಂದವನು, ಭೂರಾಜರ ಒಡೆಯನೂ ಆಗಿರುವ ಯೇಸು ಕ್ರಿಸ್ತನಿಂದ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. 7 ಆತ್ಮಗಳುಳ್ಳವನು ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಪ್ರಕಟಣೆ 3:1 ಓದಿ. ರೆವಲ್ಯೂಷನ್ 3:1. ಸಾರ್ದಿಸಿನಲ್ಲಿರುವ ಸಭೆಯ ದೂತನಿಗೆ ಬರೆ, ದೇವರ 7 ಆತ್ಮಗಳು 7 ನಕ್ಷತ್ರಗಳು ಉಳ್ಳಾತನು ಹೇಳುವುದೇನೆಂದರೆ, 7 ನಕ್ಷತ್ರಗಳು ಉಳ್ಳಾತನು ಕರ್ತನ ದೇಸು ಸ್ವಾಮಿ ಆಗಿದ್ದಾನೆ. ಪ್ರಕಟಣೆ 5:6. ರೆವಲ್ಯೂಷನ್ 5:6. ಸಿಂಹಾಸನವು 4 ಜೀವಿಗಳು ಇದ್ದ ಸ್ಥಳಕ್ಕೂ ಹಿರಿಯರು ಇದ್ದ ಸ್ಥಳಕ್ಕೂ ಮಧ್ಯದಲ್ಲಿ ಒಂದು ಕುರಿ ಕೊಯ್ಯಲ್ಪಟ್ಟದ್ದಾಗಿ ನಿಂತಿರುವುದನ್ನು ಕಂಡೆನು. ಅದಕ್ಕೆ 7 ಕೊಂಬುಗಳು 7 ಕಣ್ಣುಗಳು ಇದ್ದವು. ಅವು ಏನೆಂದರೆ, ಭೂಮಿಯ ಮೇಲೆಲ್ಲ ಕಳುಹಿಸಲ್ಪಟ್ಟಿರುವ ದೇವರ 7 ಆತ್ಮಗಳು. 7 ಆತ್ಮಗಳು. ಇಲ್ಲಿ ಜಕರ್ಯ ಪುಸ್ತಕಕ್ಕೆ ಬರುವ 4ನೇ 10ನೇ ವಾಕ್ಯದಲ್ಲಿ ಅಲ್ಲಿ ನೋಡು, ಅದು ಕಣ್ಣುಗಳೆಂಬುದಾಗಿ ಕೊಡಲ್ಪಟ್ಟಿದೆ. ಹೌದಾ? ನೋಡಿ, ಜಕರ್ಯ 4:10. ಈ ದೀಪಗಳಿಂದ ಸೂಚಿತವಾದ ಯೆಹೋವನ 7 ಕಣ್ಣುಗಳು ಭೂಲೋಕದ ಎಲ್ಲಾ ಕಡೆಗಳಲ್ಲಿ ಪ್ರಸರಿಸುತ್ತಾ, ದೇವರ ಭೂಲೋಕದ ಎಲ್ಲಾ ಕಡೆಗಳಲ್ಲಿ ಪ್ರಸರಿಸುತ್ತಾ, ತೂಕದ ಗುಂಡು ಜೆರುಬ್ಬಾಬೆಲನ ಕೈಯಲ್ಲಿರುವುದನ್ನು ಸಂತೋಷದಿಂದ ನೋಡುತ್ತವೆ. ಆಮೆನ್. ಪ್ರೈಸ್ ಗಾಡ್. 7 ಕಣ್ಣುಗಳೆಂಬುದಾಗಿ ಕೂಡ ಇಲ್ಲಿ ಸೂಚಿಸಿರುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ನಾವು ಯೆಶಾಯನ ಪುಸ್ತಕ 11ನೇ ಅಧ್ಯಾಯ 1 ಮತ್ತು 2ನೇ ವಾಕ್ಯಕ್ಕೆ ಬರುವಾಗ 7 ಆತ್ಮ ಅಲ್ಲ, ಒಂದೇ ಆತ್ಮನ 7 ಪ್ರತ್ಯೇಕತೆಗಳನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಈಶಾಯನ ಬುಡದಿಂದ ಒಂದು ಚಿಗುರು ಒಡೆಯುತ್ತದೆ. ಅದು ಬೇರಿನಿಂದ ಹೊರಟ ತಿರುಳು ಫಲಿಸುವುದು. ಅದರ ಬೇರಿನಿಂದ ಹೊರಟ ತಿರುಳು ಫಲಿಸುವುದು. ಆ ಅಂಕುರದ ಮೇಲೆ ಜ್ಞಾನ ವಿವೇಕದಾಯಕ ಆತ್ಮ, ಆಲೋಚನಾ ಪರಾಕ್ರಮ ಹುಟ್ಟಿಸುವ ಆತ್ಮ, ತಿಳುವಳಿಕೆಯನ್ನು ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ, ಅಂತೂ ಯೆಹೋವನ ಆತ್ಮವೇ ನೆಲೆಗೊಂಡಿರುವುದು. ನೋಡಿ, ಮೊದಲನೇ ಆತ್ಮ ಯಾವುದು? ಜ್ಞಾನದ ಆತ್ಮ. 2ನೇ ಆತ್ಮ ಯಾವುದು? ವಿವೇಕದ ಆತ್ಮ. 3ನೇ ಆತ್ಮ ಯಾವುದು? ಆಲೋಚನೆ ಆತ್ಮ. 4ನೇ ಆತ್ಮ ಪರಾಕ್ರಮದ ಆತ್ಮ. 5ನೇ ಆತ್ಮ ತಿಳುವಳಿಕೆ ಆತ್ಮ. 6ನೇ ಆತ್ಮ ಯಾವುದು? ಯೆಹೋವನ ಭಯವನ್ನು ಉಂಟು ಮಾಡುವ ಆತ್ಮ. 7ನೇ ಆತ್ಮ ಯೆಹೋವನ ಆತ್ಮ. 7 ಆತ್ಮದ ಕುರಿತಾಗಿ ಇಲ್ಲಿ ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ. ಇದು ಈ ವಾಕ್ಯ ಹೇಳುವಂಥದ್ದು ಯಾರ ಕುರಿತಾಗಿ? ಕರ್ತನಾದ ಯೇಸು ಸ್ವಾಮಿಯ ಕುರಿತಾಗಿ ಹೇಳುವಂಥ ಮಾತಾಗಿದೆ ಪ್ರಿಯರೇ. ಈಶಾಯನ ಬುಡದಿಂದ ಒಡೆಯುವಂಥ ಚಿಗರು ಅದು ಬೇರೆ ಯಾರೂ ಅಲ್ಲ, ಕರ್ತನಾದ ಯೇಸು ಸ್ವಾಮಿಯ ಕುರಿತಾಗಿ ಇದು ಆತನ ಮೇಲಿದ್ದಂಥ ಆತ್ಮ ಅಭಿಷೇಕದ ಕುರಿತಾಗಿ ಈ ವಾರ್ತೆಯು ನಮಗೆ ತಿಳಿಸುವಂಥದ್ದಾಗಿದೆ. ಹಾಗಾದರೆ ಮೊದಲದಾಗಿ ನಾವು ನೋಡುವುದಾದರೆ ಜ್ಞಾನದ ಆತ್ಮ ಪ್ರಿಯರೇ. ಈ ಜ್ಞಾನದ ಆತ್ಮದ ಕುರಿತಾಗಿ ನಾವು ರೋಮಪುರದ ಪತ್ರಿಕೆ 11:33 ಓದಿದ್ರೆ ದೈವಿಕ ಜ್ಞಾನದ ಕುರಿತಲ್ಲಿ ಓದ್ತೇವೆ ನಾವು. ರೋಮ 11:33 ಎಲ್ಲ ನಾನು ವಿವರವಾಗಿ ಕೊಡುವುದಿಲ್ಲ, ಕಾರಣ ಕಳೆದ 1ನೇ ಅಧ್ಯಾಯದಲ್ಲಿ ನಾನು ನಿಮಗೆ ಅದರ ಬಗ್ಗೆ ಸರಿಯಾಗಿ ತಿಳಿಸಿದ್ದೇನೆ.
ಆಹಾ, ಆಹಾ, ದೇವರ ಐಶ್ವರ್ಯವು, ದೇವರ ಐಶ್ವರ್ಯವು, ಜ್ಞಾನವು, ಜ್ಞಾನವು, ವಿವೇಕವು ವಿವೇಕವು ಎಷ್ಟೋ ಅಗಾಧ. ಎಷ್ಟೋ ಅಗಾಧ. ಆತನ ತೀರ್ಮಾನಗಳು ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಪರಿಶೋಧನೆಗೆ ಎಷ್ಟೋ ಅಗಮ್ಯ. ಆತನ ಮಾರ್ಗಗಳು ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ. ಎಷ್ಟೋ ಅಸಾಧ್ಯ. ನಾವು ಯೆಶಾಯನ ಪುಸ್ತಕ 40:12-17 ವಾಕ್ಯಕ್ಕೆ ನಾವು ಬರುವುದಾದರೆ ಅಲ್ಲಿ ಆತನ ಜ್ಞಾನದ ಕುರಿತಾಗಿ ಓದ್ತೇವೆ. ಅಂದರೆ ಭೂಮಿ ಮತ್ತು ಭೂಮಿಯ ಮಣ್ಣಿನ ಕುರಿತಾಗಿ ಬರೆದಿರುವಂಥ ವಾರ್ತೆನ ಓದಿಕೊಳ್ಳೋಣ. ಯೆಶಾಯ 40:12-17. ಯಾವನು ಸಾಗರ ಸಮುದ್ರಗಳನ್ನು ಯಾವನು ಸಾಗರ ಸಮುದ್ರಗಳನ್ನು ಸೇರೆಯಿಂದ ಅಳತೆ ಮಾಡಿದನು. ಅಳತೆ ಮಾಡಿದನು. ಯಾವನು ಯಾವನು ಆಕಾಶ ಮಂಡಲದ ಪರಿಮಾಣವನ್ನು ಆಕಾಶ ಮಂಡಲದ ಪರಿಮಾಣವನ್ನು ಗೇಣಿನಿಂದ ನಿರ್ಣಯಿಸಿದನು. ಗೇಣಿಂದ ನಿರ್ಣಯಿಸಿದನು. ಭೂಲೋಕದ ಮಣ್ಣನ್ನೆಲ್ಲ ಭೂಲೋಕದ ಮಣ್ಣನ್ನೆಲ್ಲ ಕೊಳಗಕ್ಕೆ ತುಂಬಿದವನು ಯಾರು? ಕೊಳಗಕ್ಕೆ ತುಂಬಿದವನು ಯಾರು? ಬೆಟ್ಟಗಳನ್ನು ತ್ರಾಸಿನಿಂದಲೂ ಬೆಟ್ಟಗಳನ್ನು ತ್ರಾಸಿನಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ಗುಡ್ಡಗಳನ್ನು ತಕ್ಕಡಿಯಿಂದಲೂ ತೂಗಿದವನು ಯಾರು? ತೂಗಿದವನು ಯಾರು? ಯೆಹೋವನ ಆತ್ಮಕ್ಕೆ ಯೆಹೋವನ ಆತ್ಮಕ್ಕೆ ಯಾವನು ವಿಧಿಯನ್ನು ನೇಮಿಸಿದನು? ಯಾವನು ವಿಧಿಯನ್ನು ನೇಮಿಸಿದನು? ಯಾವನು ಆಲೋಚನಾಕರ್ತನಾಗಿ ಯಾವನು ಆಲೋಚನಾಕರ್ತನಾಗಿ ಆತನಿಗೆ ಉಪದೇಶಿಸಿದನು? ಆತನಿಗೆ ಉಪದೇಶಿಸಿದನು. ಆತನು ಯಾವನ ಆಲೋಚನೆಯನ್ನು ಕೇಳಿದನು? ಆತನು ಯಾವನ ಆಲೋಚನೆಯನ್ನು ಕೇಳಿದನು? ಯಾವನು ಆತನಿಗೆ ಬುದ್ಧಿ ಕಲಿಸಿ ಯಾವನು ಆತನಿಗೆ ಬುದ್ಧಿ ಕಲಿಸಿ ಆತನನ್ನು ನ್ಯಾಯ ಮಾರ್ಗದಲ್ಲಿ ನಡೆಸಿದನು? ಆತನನ್ನು ನ್ಯಾಯ ಮಾರ್ಗದಲ್ಲಿ ನಡೆಸಿದನು. ಯಾವನು ಆತನಿಗೆ ಜ್ಞಾನವನ್ನು ಬೋಧಿಸಿ ಯಾವನು ಆತನಿಗೆ ಜ್ಞಾನವನ್ನು ಬೋಧಿಸಿ ವಿವೇಕ ಮಾರ್ಗವನ್ನು ತೋರಿಸಿದನು? ವಿವೇಕ ಮಾರ್ಗವನ್ನು ತೋರಿಸಿದನು. ಆಹಾ, ಆಹಾ, ಆತನ ಗಣನೆಯಲ್ಲಿ ಆತನ ಗಣನೆಯಲ್ಲಿ ಜನಾಂಗಗಳು ಕಪಿಲೆಂದು ದೂರುವ ತುಂತುರಿನಂತೆಯೂ ತ್ರಾಸಿನ ತಟ್ಟೆಯ ಧೂಳಿನ ಹಾಗೂ ಇರುತ್ತವೆ. ಇಗೋ ದ್ವೀಪಗಳನ್ನು ಅಣುರೇಣುವಿನಂತೆ ಎತ್ತುತ್ತಾನೆ. ಆತನಿಗೆ ಅರ್ಪಿಸತಕ್ಕ ಹೋಮಕ್ಕೆ ಲೆಬನೋನಿನ ಪಶುಗಳು ಸಾಲವು, ಅಲ್ಲಿನ ವನವು ಸಮೆತ್ತಿಗೆ ಸಾಲದು. ಸಕಲ ಜನಾಂಗಗಳು ಆತನ ದೃಷ್ಟಿಯಲ್ಲಿ ಏನೂ ಇಲ್ಲದಂತಿವೆ. ಅವು ಆತನ ಎಣಿಕೆಯಲ್ಲಿ ಶುದ್ಧ ಶೂನ್ಯವೇ. ಆಮೆನ್. ದೇವರ ಜ್ಞಾನ ಇಲ್ಲಿ ನಾವು ಕಾಣ್ತೇವೆ. ಮಾತ್ರವಲ್ಲ, ಒಂದೊಂದು ನಕ್ಷತ್ರಕ್ಕೆ ಆತನು ಒಂದೊಂದು ಹೆಸರಿಟ್ಟಾನಂತೆ. ಅಸಂಖ್ಯಾತ ನಕ್ಷತ್ರಗಳನ್ನು ನಾವು ಸೌರಮಂಡಲದಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಒಂದೊಂದು ನಕ್ಷತ್ರಕ್ಕೆ ಒಂದೊಂದು ಹೆಸರು ಹಿಡಿದು ತನ್ನ ಮಾರ್ಗದಲ್ಲೇ ಓಡುವಂತೆ ಮಾಡ್ತಾನಂತೆ. ನಮ್ಮ ದೇವರ ಜ್ಞಾನವನ್ನು ನಾವು ನೋಡುವುದಾದರೆ ಪ್ರಿಯರೇ, ಅದು ನಮ್ಮ ಮನಸ್ಸಿಗೆ ನಿಲುಕುವಂಥದ್ದಲ್ಲ. ಅಷ್ಟು ನಮ್ಮ ದೇವರು ಜ್ಞಾನಿಯಾಗಿದ್ದಾನೆ. ಮಾತ್ರವಲ್ಲ, ಒಬ್ಬ ವ್ಯಕ್ತಿಯನ್ನು ಆತನು ಅಭಿಷೇಕ ಮಾಡುವಾಗ, ಈ ಅಪವಿತ್ರಾತ್ಮನಿಂದ ಅಭಿಷೇಕ ಮಾಡುವಾಗ ಈ ಜ್ಞಾನದ ಆತ್ಮನನ್ನು ಆತನ ಒಳಗೆ ಆತನ ಬಿಡುಗಡೆ ಮಾಡ್ತಾನೆ. ಜ್ಞಾನವನ್ನು ಕೊಡುವತನು ಯಾರಾಗಿದ್ದಾನೆ? ಜ್ಞಾನೋಕ್ತಿ 2:5-6 ವಾಕ್ಯ ಓದಿ. 5-6-7. ಆಗ ನೀನು ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ. ಆಗ ಯೆಹೋವನ ಭಯವನ್ನು ಅರಿತು ದೈವ ಜ್ಞಾನವನ್ನು ಪಡೆದುಕೊಳ್ಳುವಿ. ಯೆಹೋವನೇ ಜ್ಞಾನವನ್ನು ಕೊಡುವಾತನು. ಯೆಹೋವನೇ ಜ್ಞಾನವನ್ನು ಕೊಡುವಾತನು. ಆತನ ಬಾಯಿಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ. ಯಾರು ಕೊಡ್ತಾನೆ ಜ್ಞಾನವನ್ನು? ದೇವರೇ ಜ್ಞಾನವನ್ನು ಕೊಡುವಾತನು. ನಾವು ನೋಡ್ತೇವೆ, ಪವಿತ್ರಾತ್ಮನ ಅಭಿಷೇಕ ಬಂದಾಗ ಜ್ಞಾನದ ಆತ್ಮ ಒಬ್ಬ ವ್ಯಕ್ತಿಯ ಒಳಗಡೆ ಬಿಡುಗಡೆ ಮಾಡುವಂಥದ್ದನ್ನು ಕಾಣ್ತೇವೆ. ನಾವು 1 ಕೊರಿಂಥ 1:26-29 ವಾಕ್ಯ ಓದುವಾಗ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನು? ಓದಿ. 1 ಕೊರಿಂಥ 1:26-29. ಸಹೋದರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವನನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳೂ ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲೀನರನ್ನು ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವನು ಆರಿಸಿಕೊಂಡಿದ್ದಾನೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಅಜ್ಞಾನಿಗಳು ಜ್ಞಾನಿಗಳಾಗಿ ಬದಲಾಗುತ್ತಾರೆ ಯಾವಾಗ?
ಪವಿತ್ರಾತ್ಮನ ಅಭಿಷೇಕ, ಒಬ್ಬ ವ್ಯಕ್ತಿಯಲ್ಲಿ ಜ್ಞಾನದ ಆತ್ಮ ಬರುತ್ತದೆ. ಅಭಿಷೇಕ ಬಂದಾಗ ವ್ಯಕ್ತಿಯಲ್ಲಿ ಜ್ಞಾನದ ಆತ್ಮ ಬರುತ್ತದೆ. ಉದಾಹರಣೆಗೆ ಅಪೊಸ್ತಲಕತೆ 4:13 ವಾಕ್ಯದಿಂದ ಓದುವುದಾದರೆ, ಈ ಪೇತ್ರ ಯೋಹನ್ನರನ್ನು ನೋಡುವಾಗ ಈ ಕಲಿತಂಥ ಅನೇಕ ವರ್ಷಗಳು ಅಭ್ಯಾಸ ಮಾಡಿದಂಥ ಧರ್ಮಶಾಸ್ತ್ರವನ್ನು ಕಲಿತಂಥ ಶಾಸ್ತ್ರಿ ಪರಿಸಾಯರಿಗೆ ಒಂದು ಆಶ್ಚರ್ಯ ಉಂಟ. ಕಾರಣ ಏನೆಂದರೆ, ಇವರು ಮೀನು ಹಿಡಿಯುವವರು, ವಿದ್ಯಾಭ್ಯಾಸ ಇಲ್ಲದವರು, ಅದು ಶಾಸ್ತ್ರವಚನ ಹೇಗೆ ಹೇಳ್ತಾರೆ ಎಂಬುದು ಓದಿ. ಪೇತ್ರ ಯೋಹಾನರು ಧೈರ್ಯದಿಂದ ಮಾತಾಡುವುದನ್ನು ಆ ಸಭಿಕರು ನೋಡಿ ಅವರು ಶಾಸ್ತ್ರಾಭ್ಯಾಸ ಮಾಡದ ಸಾಧಾರಣರೆಂದು ತಿಳಿದು ಆಶ್ಚರ್ಯಪಟ್ಟರು. ಇವರು ಯೇಸುವಿನ ಸಂಗಡ ಇದ್ದವರೆಂದು ಗುರುತು ಹಿಡಿದರು ಮತ್ತು ಕ್ಷೇಮ ಹೊಂದಿದ ಆ ಮನುಷ್ಯ. ಇಲ್ಲಿ ನೋಡ್ತೇವೆ ಪ್ರಿಯರೇ, ಪೇತ್ರ ಯೋಹನ್ನರು ಸಾಧಾರಣ ಮನುಷ್ಯರು, ಮೀನುಗಾರರಾಗಿದ್ದರು. ಅವರಿಗೆ ಎಲ್ಲಿಂದ ಈ ಜ್ಞಾನ ಬಂತು? ದೇವರ ಅಭಿಷೇಕ ಅವರ ಜೀವಿತವನ್ನು ಬದಲಾಯಿಸುವಂಥದ್ದನ್ನು ಕಾಣ್ತೇವೆ. ಹಾಗಾದರೆ ಜ್ಞಾನದ ಆತ್ಮಕ್ಕೋಸ್ಕರ ನಾವು ಪ್ರಾರ್ಥಿಸಬೇಕು. ದೇವರ ಅಜ್ಞಾನದ ಆತ್ಮ ಪ್ರತಿಯೊಂದು ದೇವರ ಮಕ್ಕಳಿಗೂ ಆತನು ಕೊಡುವಾತನಾಗಿದ್ದಾನೆ. ಯಾಕಂದರೆ ಯಾಕೋಬ ಪತ್ರಿಕೆ 1:5-8 ವಾಕ್ಯ, ನಿಮ್ಮ ಮೇಲೆ ಜ್ಞಾನ ಕಡಿಮೆ ಇದ್ದರೆ ನೀವು ಪ್ರಾರ್ಥಿಸಿ ಅಂತ ದೇವರು ಕೇಳಿದೆ. ಓದಿ ಯಾಕೋಬ 1, ಜೇಮ್ಸ್ ಚಾಪ್ಟರ್ 1:5-8. ನಿಮ್ಮಲ್ಲಿ ಯಾವರಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿಂದ ಕೊಡುವವನಾಗಿದ್ದಾನೆ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ. ಆಮೇನ್. ಇವನ್ ಅಲ್ಲಿ ಸೊಲೊಮೋನ, ಅರಸನಾದ ಸೊಲೊಮೋನನು ದೇವರ ಬಳಿಯಲ್ಲಿ ಜ್ಞಾನವನ್ನು ಕೇಳಿದಾಗ ದೇವರು ಅವನಿಗೆ ಜ್ಞಾನ ಕೊಡುವುದು ನೋಡ್ತೇವೆ. ಓದಿ ಸಿಕ್ಕಿದ್ರೆ 1 ಅರಸು 3:10-14 ವಾಕ್ಯ. ಸೊಲೊಮೋನನ ಈ ಬಿನ್ನಹವನ್ನು ಕರ್ತನಾದ ದೇವರು ಮೆಚ್ಚಿದನು. ಆತನು ಅವನಿಗೆ, ನೀನು ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ನೋಡು, ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆಯೂ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನದ ಅರಸನು ಇನ್ನೊಬ್ಬನು ಇರುವುದಿಲ್ಲ. ಓಕೆ, ಇಲ್ಲಿ ಅರಸನಾದ ಸೊಲೊಮೋನ ದೇವರ ಬಳಿಯಲ್ಲಿ ಒಂದು ಆಸೆಯಿಂದ ತನಗೆ ಜ್ಞಾನ ಬೇಕೆಂಬುದ ಕೇಳ್ಕೊಳ್ಳಿ. ಯಾಕೆ ಗೊತ್ತುಂಟಾ? ಈಗ ತಾನೇ ಅವನು ಅರಸನಾಗಿ, ಇಸ್ರೇಲನ್ನು ಆಳ್ವಿಕೆ ಮಾಡಿ ಅರಸನಾಗಿ ಅಭಿಷೇಕಿಸಲ್ಪಟ್ಟ. ಅವನು ವೈರಿಗಳ ಪ್ರಾಣಹರಣ ಕೇಳ್ತಾ ಇಲ್ಲ, ಅಥವಾ ದೊಡ್ಡ ಜಯವನ್ನು ಕೇಳ್ತಾ ಇಲ್ಲ, ಬಂಗಾರ ಬೆಳ್ಳಿ ಪ್ರಸಿದ್ಧತೆ ಕೇಳ್ತಾ ಇಲ್ಲ. ಅವನು ಕೇಳುವಂಥದ್ದು ಒಂದೇ, ಈ ಜನಾಂಗವನ್ನು ಆಳ್ವಿಕೆ ಮಾಡೋದಕ್ಕಾಗಿ ದೇವರೇ ನನಗೊಂದು ಜ್ಞಾನ ಕೊಡುವುದಾಗಿ ಆತನು ಕೇಳುವಂಥ ನೋಡ್ತೇವೆ. ಅಸಾಧಾರಣವಾದ ಜ್ಞಾನ ದೇವರು ಅವನಿಗೆ ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಹಾಗಾದರೆ ಪವಿತ್ರಾತ್ಮನ ಅಭಿಷೇಕ ಬರುವಾಗ ನಮ್ಮ ಒಳಗಡೆ ಜ್ಞಾನದ ಆತ್ಮನು ಕೂಡ ಬರುತ್ತಾನೆ. ಪ್ರಿಯರೇ, ನಾವು ನೋಡ್ತೇವೆ ಎಷ್ಟೋ ಜನ ವಿದ್ಯಾಭ್ಯಾಸ ಇಲ್ಲದಂಥ ವ್ಯಕ್ತಿಗಳನ್ನು ಕರ್ತನು ಶಕ್ತವಾಗಿ ಉಪಯೋಗಿಸುವಂಥದ್ದು, ಜ್ಞಾನಿಗಳನ್ನಾಗಿ ಮಾರ್ಪಡಿಸುವಂಥದ್ದನ್ನು ಅನೇಕ ಕಡೆಗಳಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಎಲ್ಲಿಂದ ಬಂತು ಈ ಜ್ಞಾನ? ಇದು ಅಭಿಷೇಕ, ಆತ್ಮನ ಅಭಿಷೇಕದಿಂದ. ಈವನ್ ನಾವು ಲೂಕನ ಸುವಾರ್ತೆಗೆ ಬರುವಾಗಲೂ 47, 48, 49 ವಾಕ್ಯ ಓದುವಾಗ, ಯೇಸು ಸ್ವಾಮಿ ಆಲಯದಲ್ಲಿ ಸಿಕ್ಕಾಕೊಂಡ. ಜಾತ್ರೆಗೆ ಬಂದಿದ್ರು ಮರಿಯ ಯೋಸೇಫರು, ಅವನು ಕಳ್ಕೊಂಡನು, ತಪ್ಪಿಸಿಕೊಂಡ. ಕೊನೆಗೆ ಆಲಯದಲ್ಲಿ ಶಾಸ್ತ್ರಿ ಪರಿಸಾಯರೊತ್ತಿಗೆ ಆತನು ಏನು ಮಾಡ್ತಾ ಇದ್ದ, ಪ್ರಶ್ನೆಗಳನ್ನು ಕೇಳುವಂಥದ್ದು. ಇವನಲ್ಲಿರುವ ಜ್ಞಾನ ನೋಡಿ ಅವರಿಗೆಲ್ಲ ಆಶ್ಚರ್ಯ ಆಗ್ತಾ ಇರುವಂಥದ್ದನ್ನು ನೋಡ್ತೇವೆ ನಾವು. ಇವನು ಯೋಹನ್ನನ ಸುವಾರ್ತೆ 7:15 ವಾಕ್ಯ ಕೂಡ ಓದಿಕೊಳ್ಳೋಣ. 14-15. ಜಾತ್ರೆಯ ಮಧ್ಯಕಾಲದಲ್ಲಿ ಯೇಸು ದೇವಾಲಯಕ್ಕೆ ಹೋಗಿ ಬೋಧಿಸುತ್ತಿದ್ದನು. ಯಹೂದ್ಯರು ಅದಕ್ಕೆ ಆಶ್ಚರ್ಯಪಟ್ಟು ವಿದ್ಯಾಭ್ಯಾಸ ಮಾಡದಿರುವ ಈತನಿಗೆ ಶಾಸ್ತ್ರಗಳು ತಿಳಿದಿರುವುದು ಹೇಗೆ ಎಂದು ಹೇಳುತ್ತಿದ್ದರು. ಶಾಸ್ತ್ರಗಳು ತಿಳಿದುಕೊಳ್ಳುವುದು ಹೇಗೆ ಎಂಬುದಾಗಿ ಆಶ್ಚರ್ಯ ಆಗ್ತಾ ಇದೆ. ಕಾರಣ ಜ್ಞಾನದ ಆತ್ಮ ಒಬ್ಬ ವ್ಯಕ್ತಿಯ ಮೇಲೆ ಬರುವಾಗ ಲೋಕ ಆಶ್ಚರ್ಯ ಪಡುತ್ತದೆ. ಇವನಿಗೆ ಎಲ್ಲಿಂದ ಈ ಜ್ಞಾನ ಬಂತು? ನಾನು ರಕ್ಷಣೆ ಹೊಂದಿದ್ದ ಆರಂಭದಲ್ಲಿ ಪ್ರಿಯರೇ, ಪಾಸ್ಟರ್ ರೋನಿಯವರು ಗೊತ್ತಂటే ನಿಮಗೆ, ಕೊಳ್ಳೆಗಾಲದಲ್ಲಿ ನಮ್ಮ ಬ್ರಾಂಚ್ ಚರ್ಚನ್ನು, ಸಭೆಯನ್ನು ಅವರು ಕೊಳ್ಳೆಗಾಲದಲ್ಲಿ, ಮೈಸೂರಿನ ಕೊಳ್ಳೆಗಾಲದಲ್ಲಿ ಅವರು ನಡೆಸ್ತಾ ಇದ್ದಾರೆ. ಅವರು ರಕ್ಷಣೆ ಹೊಂದಿದಂಥ ವಿಧಾನ ಹೇಗೆ ಅಂದರೆ, ನಾನು ಯಾವ ರೀತಿ ರಕ್ಷಣೆ ಹೊಂದಿದ್ದಂದರೆ,
ನಾನು ನಿಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಒಂದನೇದಾಗಿ, ಇಲ್ಲಿ ಊರಲ್ಲಿ ಗಲಾಟೆಗಳು ಆಗುವಂಥ ಸಂದರ್ಭದಲ್ಲಿ, ನನ್ನಿಂದ ಅಥವಾ ಕೆಲವು ತೊಂದರೆಗಳಾಗುವ ಸಂದರ್ಭದಲ್ಲಿ, ಈ ಚರ್ಚಿನ ಫಾದರ್ ಅವರು ಚರ್ಚಿದ್ದು ನಮ್ಮ ತಂದೆ ಅಥವಾ ತಾಯಿಯನ್ನು ಕಳಿಸ್ತಾ ಇದ್ರು ಒಂದು ಮೀಟಿಂಗ್ ಪಂಚಾಯತ್ಗೆ ಮಾಡಲಿಕ್ಕಾಗಿ. ಆವಾಗ ಅವರು ಅಲ್ಲಿ ಸೋಷಲ್ ವರ್ಕರ್ ಆಗಿ ಕೆಲಸ ಮಾಡ್ತಾಯಿದ್ರು. ಎಷ್ಟೋ ಪಂಚಾಯತ್ಗಳಿಗೋಸ್ಕರ ನನ್ನನ್ನು, ನನ್ನ ತಂದೆ ತಾಯಿಯನ್ನು ಕರೆಸ್ಲಿಕ್ಕೆ ಅವ್ರು ಹೇಳುವುದಕ್ಕಾಗಿ ಅವರೇ ಬರ್ತಾಯಿದ್ರು. ನನ್ನ ಜೀವಿತ ಅವ್ರು ನೋಡಿದರು, ಕಣ್ಣಲ್ಲಿ ಅವ್ರು ನೋಡಿದ್ರು ಯಾವ ರೀತಿ ಇದ್ದಾನೆ ಎಂಬುದಾಗಿ ಅವ್ರು ನೋಡ್ತಾಯಿದ್ರು. ಮತ್ತು ಸ್ವಲ್ಪ ಸಮಯದ ನಂತರ ನಾನು ಅವರಿಗೆ ಕಾಣಲಿಲ್ಲ. ಕಾರಣ, ನಾನು ಬಹ್ರೈನ್ಗೆ ಹೋದೆ, ರಕ್ಷಣೆ ಒಂದು ತೆಗೆದುಕೊಂಡೆ, ಸೇವೆಗಾಗಿ ಬಂದ ನಂತರ ನಮ್ಮ ಶಂಕರಪುರ ಚರ್ಚಲ್ಲಿ ಕರಿಸ್ಮೆಟಿಕ್ ಇದರಲ್ಲಿ ಗ್ರೂಪಲ್ಲಿ ನಾನು ಕರಿಸ್ಮೆಟಿಕ್ ಪ್ರಾರ್ಥನೆ ನಡೆಸ್ತಾ ಇದ್ದೆ. ಕರಿಸ್ಮೆಟಿಕ್ ಆರಾಧನೆ ನಡೆಸುವುದು ಮಾತ್ರವಲ್ಲ, ವಾಕ್ಯಗಳನ್ನು ಹಂಚುತ್ತಾ ಇದ್ದೆ. ಆವಾಗ ನನ್ನ 1 ಗಂಟೆ ಒಂದು ಪ್ರಸಂಗ ಇದ್ದರೆ ಸಾಧಾರಣವಾಗಿ ಒಂದು 500, 600, 700 ಹಾಗೆ ವಾಕ್ಯಗಳು ದೇವರು ಕೊಡ್ತಾ ಇದ್ದ ಒಂದೇ ಪ್ರಸಂಗದಲ್ಲಿ. ಅವತ್ತು ನಾನು ಪ್ರಸಂಗ ಮಾಡ್ತಿರುವಾಗ ಅವರು ಹೇಗೋ ಆಕಸ್ಮಿಕವಾಗಿ ಆ ಪ್ರಾರ್ಥನಾ ಕೂಟಕ್ಕೆ ಬಂದರು. ಅದು ಬುಧವಾರವಾಗಿತ್ತು. ಅವರು ಬಂದು ಕೂತ್ಕೊಂಡಿದ್ದಾರೆ. ದೇವರನ್ನು ಉಪಯೋಗ ಮಾಡುವಂಥ ವಿಧಾನ ನೋಡಿ, ಎಲ್ಲ ವಾಕ್ಯಗಳು ಸ್ಕ್ರಿಪ್ಚರ್ ಹೇಳುವಂಥದ್ದನ್ನು ಒಂದೇ ಒಂದು ವಾಕ್ಯ ತಪ್ಪಾಗುವುದಿಲ್ಲ, ಹೇಳಿದ ವಾಕ್ಯ ಅದೇ ಅಲ್ಲಿ ಇರ್ತದೆ ಬೈಬಲ್ ನೋಡುವಾಗ ಅವರಿಗೆ ಆಶ್ಚರ್ಯವಾಯ್ತಂತೆ. ಅದೇ ಅವರ ಟರ್ನಿಂಗ್ ಪಾಯಿಂಟ್ ಆಗಿತ್ತು. ದೇವರೊಬ್ಬ ವ್ಯಕ್ತಿಗೆ ಜ್ಞಾನ ಕೊಡುವಾಗ, ಅಭಿಷೇಕ ಕೊಡುವಾಗ ಅವನ ವ್ಯಕ್ತಿತ್ವ ಬದಲಾಗುತ್ತದೆ ಪ್ರಿಯರೇ. ದೇವರು ನಮ್ಮ ಜ್ಞಾನಿಯಾಗಿದ್ದಾನೆ ಮತ್ತು ಯಾರಿಗೆ ಆತನು ಮೆಚ್ಚುತ್ತಾನೋ. ಇನ್ನೊಂದು ವಾಕ್ಯ ಓದುವ, ಪ್ರಸಂಗಿ ಪುಸ್ತಕ 2:26, 26ನೇ ವಾಕ್ಯದಿಂದ, ತಾನು ಮೆಚ್ಚುಕಿದವನಿಗೆ ಜ್ಞಾನವನ್ನು, ವಿವೇಕವನ್ನು, ಸಂತೋಷವನ್ನು ಓದಿ. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ. ದೇವರು ಮೆಚ್ಚಿದವನಿಗೆ ಅದನ್ನು ಕೊಡ್ತಾನೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ ಪ್ರಿಯರೇ. ಹಾಗಾದ್ರೆ ನಿಮ್ಮಲ್ಲಿ ಜ್ಞಾನ ಇವತ್ತು ಯಾರಿಗಾದ್ರೂ ಕಡಿಮೆ ಆಗಿದ್ರೆ ಪ್ರಾರ್ಥನೆ ಮಾಡಿರಿ. ಈ ಪವಿತ್ರಾತ್ಮನ ಮೂಲಕ ನಿಮಗೂ ಕೂಡ ಇದೇ ವಿಧವಾದ ಜ್ಞಾನವನ್ನು ಕರ್ತನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಕೇವಲ ಸೇವೆಗೆ ಜ್ಞಾನ ಮಾತ್ರವಲ್ಲ, ವಿದ್ಯಾಭ್ಯಾಸಕ್ಕೆ ಜ್ಞಾನ ಕೊಡ್ತಾನೆ, ಕೆಲಸದಲ್ಲಿ ಜ್ಞಾನ ಕೊಡ್ತಾನೆ, ಅಡಿಗೆ ಮನೆಗೆ ಜ್ಞಾನ ಕೊಡ್ತಾನೆ, ಅಲ್ಲಲ್ಲಿಯ ಬೇರೆ ಮನೆ ಕುಟುಂಬ ನಡೆಸಲಿಕ್ಕೆ ಜ್ಞಾನ ಕೊಡ್ತಾನೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕುಟುಂಬ, ಯಾಕಂದರೆ ಜ್ಞಾನೋಕ್ತಿ 14:1 Proverbs 14:1 ಓದಿ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ತನ್ನ ಮನೆಯನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಹೌದಾ? ಓದಿ. ಜ್ಞಾನವಂತೆಯು ತನ್ನ ಮನೆಯನ್ನು ಕಟ್ಟಿಕೊಳ್ಳುವಳು, ಜ್ಞಾನಹೀನಳು ಅದನ್ನು ಸ್ವಂತ ಕೈಯಿಂದ ಮುರಿದು ಬಿಡುವಳು. ಜ್ಞಾನ ಅಂದರೆ ಕುಟುಂಬ ಕಟ್ಟುವಂಥ ಜ್ಞಾನ ಕೂಡ ದೇವರಿಂದ ನಮಗೆ ದೊರಕುತ್ತದೆ ಪ್ರಿಯರಿ. ಈ ಅಭಿಷೇಕದಿಂದ ಪವಿತ್ರಾತ್ಮನ ಮೂಲಕ ನಮಗೆ ದೊರಕುತ್ತದೆ. ಓಕೆ, ಜ್ಞಾನದ ಆತ್ಮ. 2ನೇ ಆತ್ಮ ಯಾವುದು? ವಿವೇಕದ ಆತ್ಮ. 2ನೇ ಆತ್ಮ ಯಾವುದಾಗಿದೆ? ವಿವೇಕದ ಆತ್ಮ ಎಂಬುದಾಗಿ ಯೆಶಾಯ 11:2ನೇ ವಾಕ್ಯದಲ್ಲಿ ನಾವಲ್ಲಿ ಕಾಣ್ತೇವೆ. ಜ್ಞಾನೋಕ್ತಿ 24:3 ವಾಕ್ಯ ಓದಿ. Proverbs 24:3. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ. ಜ್ಞಾನದಿಂದ ನಾವು ಮನೆ ಕಟ್ಟಬಹುದು. ಅದ ಮನೆ ಉಳಿಯಬೇಕಾದ್ರೆ, ಸ್ಥಿರವಾಗಬೇಕಾದ್ರೆ ಏನು ಬೇಕಂತೆ? ವಿವೇಕ ನಮಗೆ ಬೇಕೆಂಬುದಾಗಿ ಆ ವಾಕ್ಯ ಭಾಗದ ನೋಡ್ತೇವೆ. ಈವನ್ ಜ್ಞಾನೋಕ್ತಿ 31:11ನೇ ವಾಕ್ಯದಿಂದ ನಾವು 31 ವಾಕ್ಯದವರೆಗೆ ಓದಿದ್ರೆ, ಒಬ್ಬ ಸ್ತ್ರೀಯಾದವಳಿಗೆ ಯಾವ ರೀತಿ ವಿವೇಕದಿಂದ ತನ್ನ ಕಾರ್ಯಗಳನ್ನು ಮಾಡಿಕೊಳ್ತಾಳೆ ಎಂಬುದಾಗಿ ಕೂಡ ಅಲ್ಲಿ ಕಾಣಲಿಕ್ಕೆ ಸಾಧ್ಯ. ಇನ್ನೊಂದು ವಾಕ್ಯ ಓದುವ, 1 ಸಾಮುವೇಲ 21:10-15. 1 ಸಾಮುವೇಲ್ 21:10-15. ದಾವೀದನು ಸೌಲನ ಭಯದಿಂದ ಅದೇ ದಿವಸ ಗತ್ ಊರಿನ ಅಕೀಷನ ಬಳಿಗೆ ಓಡಿ ಹೋದನು. ಅಕೀಷನ ಸೇವಕರು ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂಬುದಾಗಿ ಸ್ತ್ರೀಯರು ಕುಣಿಯುತ್ತಾ ಹಾಡಿದ್ದು ಇವನನ್ನು ಕುರಿತಲ್ಲವೋ ಎಂದು ಮಾತಾಡಿಕೊಂಡರು. ದಾವೀದನು ಈ ಮಾತುಗಳನ್ನು ಕೇಳುತ್ತಲೇ ಗತ್ ಊರಿನ ಅರಸನಾದ ಅಕೀಷನಿಗೆ ಬಹಳವಾಗಿ ಹೆದರಿ ಅವನ ಸೇವಕರ ಮುಂದೆ ತನ್ನ ಬುದ್ಧಿಯನ್ನು ಮಾರ್ಪಡಿಸಿಕೊಂಡು ಗಡ್ಡದ ಮೇಲೆಲ್ಲ ಜೊಲ್ಲು ಸುರಿಸುತ್ತಾ ಕದಗಳನ್ನು ಕೆರೆಯುತ್ತಾ ತನ್ನನ್ನು ಹುಚ್ಚನಂತೆ ತೋರಿಸಿಕೊಂಡನು. ಆಗ ಅಕೀಷನು ತನ್ನ ಸೇವಕರಿಗೆ, ಈ ಮನುಷ್ಯನು ಹುಚ್ಚನೆಂದು ನಿಮಗೆ ಕಾಣುವುದಿಲ್ಲವೋ? ಇವನು ನನ್ನ ಹತ್ತಿರ ಯಾಕೆ ತಂದಿರಿ? ನನ್ನ ಬಳಿಯಲ್ಲಿ ಹುಚ್ಚರು ಕಡಿಮೆ ಇದ್ದೆ ಎಂದು ನೆನೆಸಿ ನನ್ನನ್ನು ಮರುಳಾಟಗಳಿಂದ ಬೇಸರಗೊಳಿಸುವುದಕ್ಕಾಗಿ ಇವನು ತಂದಿರೋ? ಇಂಥವನು ನನ್ನ ಮನೆಗೆ ಬರಬೇಕು ಅಂದನು. ದಾವೀದನು ಅಲ್ಲಿಂದ ತಪ್ಪಿಸಿಕೊಂಡು ಅದುಲ್ಲಾಮನೆಂಬ ಗವಿಗೆ ಹೋದನು. ಇಲ್ಲಿ ದಾವೀದನು ಈ ಅಕೀಷನ ಬಾಯಿಂದ ಈ ರೀತಿ ಮಾತು ಬಂದಾಗ, ಅಕೀಷ ಯಾರಾಗಿದ್ದಾನೆ? ಫಿಲಿಷ್ಟಿಯ ಅರಸನಾಗಿದ್ದಾನೆ. ಈಗ ಫಿಲಿಷ್ಟಿಯರು ಯಾರಾಗಿದ್ದಾರೆ?
ಇಸ್ರೇಲರ ವಿರೋಧಿಗಳಾಗಿದ್ದಾರೆ. ಈಗ ದಾವೀದನು ಸೌಲನಿಂದ ಆತನು ಓಡಿ ಹೋಗ್ತಾ ಇದ್ದಾನೆ, ಭಯದಿಂದ ಸೌಲನ ಜೀವ ಉಳಿಸಿಕೊಂಡು ಓಡಿ ಹೋಗ್ತಾ ಇದ್ದಾನೆ. ಹಗಲು ರಾತ್ರಿ ಅಂದರೆ ಗುಡ್ಡಗಳಲ್ಲಿ ಬೆಟ್ಟಗಳಲ್ಲಿ ಸೌಲ ಏನು ಮಾಡ್ತಾನೆ, ದಾವೀದನ್ನು ನಾಶ ಮಾಡೋದಕ್ಕೆ ಕೊಲ್ಲುವುದಕ್ಕೋಸ್ಕರವಾಗಿ ಅನೇಕ ವಿಧವಾಗಿ ಆತನು ಹೋರಾಡ್ತಾ ಇದ್ದಾನೆ, ಹುಡುಕಾಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ದಾವೀದ ತಪ್ಪಿಸಿಕೊಂಡು ಎಲ್ಲಿ ಹೋಗ್ತಾನೆ, ಅಕೀಷನ, ಫಿಲಿಷ್ಟಿಯ ಅರಸನಾದ ಅಕೀಷನ ಬಳಿಗೆ ಆಶ್ರಯಕ್ಕಾಗಿ ಓಡ್ತಾನೆ. ಈಗ ಅಕೀಷನು ಇವನ ಪರಿಚಯ ಮಾಡಿಕೊಂಡ, ಗುರುತು ಸಿಗ್ತಾ ಇದೆ. ಆಗ ಒಂದು ವೇಳೆ ನಿಜವಾಗಿ ಅವನು ಗುರುತು ಹಿಡ್ಕೊಂಡ್ರೆ ಏನಾಗ್ತಾ ಇದೆ, ಒಪ್ಪಿಕೊಂಡಿದ್ದರೆ ದಾವೀದ ಅವನು ಕೊಲ್ಲಲ್ಪಡ್ತಾ ಇದ್ದ. ಆಗ ದೇವರೊಂದು ವಿವೇಕವನ್ನು ಕೊಟ್ಟ, ಏನು, ಆ ಸಮಯದಲ್ಲಿ ಯಾವ ರೀತಿ ನಡ್ಕೋಬೇಕು ಎಂಬ ಒಂದು ವಿವೇಕವನ್ನು ಆತನಿಗೆ ಒಂದು ಕೊಡುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ವಿವೇಕದ ಆತ್ಮ ಆಯಾ ಸಮಯದಲ್ಲಿ ಹೇಗೆ ನಡ್ಕೊಳ್ಳಿ. ಉದಾಹರಣೆಗೆ ಆ ಪುಸ್ತಕತೆ 17-16 ವಾಕ್ಯದಿಂದ ಪೌಲನು ಓದಿ, ಅಥೇನೆಯಲ್ಲಿ ಓದುವ ತಿರುಗಾಡ್ತಿರುವಂಥ ಒಂದು ಸಂದರ್ಭ, ಅದು ಥೆಸಲೋನಿಕ ತಿರುಗಾಡ್ತಿರುವಂಥ ಒಂದು ಸಮಯವಾಗಿತ್ತು. ಎಲ್ಲ ಕಡೆ ವಿಗ್ರಹಗಳು, ಹೃದಯ ಕುದೀತಂತೆ ಅವನದ್ದು. ಆದರೆ ಕೊನೆಗೆ ಆ ಜನರ ಬಳಿಗೆ ಹೋಗಿ ಆತನು ಏನು ಹೇಳ್ತಿದ್ದಾನೆ, ಇಡೀ ಪಟ್ಟಣ ತಿರುಗಾಡಿದಾಗ ಎಲ್ಲ ಕಡೆ ನನಗೆ ಏನು ಸಿಕ್ಕಿತ್ತು, ದೇವರಿಗೆ ನೋಡಿದೆ. ಅದು ಈ ಕಡೆ ಒಂದು ಕಡೆ ಬಂದಾಗ ಒಂದು ವಿಗ್ರಹ ಕಂಡಿತ್ತು ನನಗೆ, ಅಲ್ಲಿ ತಿಳಿಯದೆ ಆರಾಧಿಸುವ ದೇವರನ್ನು ಬರೆದಿದೆ. ವಿವೇಕತೆ ನಡ್ಕೊಳ್ಳುವಂಥ ಈ ಒಂದು ಪೌಲನಲ್ಲಿ ಕಾಣ್ತಾ ಇದ್ದೇವೆ. ಓಕೆ, ಓದಿ ಆ ವಾಕ್ಯ 16ರಿಂದ ಓದಿ. ಪೌಲನು ಅವರಿಗೋಸ್ಕರ ಅಥೇನೆಯಲ್ಲಿ ಕಾದುಕೊಂಡಿರುವಾಗ ಆ ಪಟ್ಟಣದಲ್ಲಿ ಎಲ್ಲೆಲ್ಲಿಯೂ ವಿಗ್ರಹಗಳೇ ಇರುವುದನ್ನು ನೋಡಿ ಅವನ ಮನಸ್ಸು ಅವನೊಳಗೆ ಕುದಿಯಿತು. ಆದುದರಿಂದ ಅವನು ಸಭಾ ಮಂದಿರದಲ್ಲಿ ಯಹೂದ್ಯರ ಮತ್ತು ಯಹೂದ್ಯ ಮತಾವಲಂಬಿಗಳ ಸಂಗಡಲು ಪ್ರತಿದಿನ ಪೇಟೆಯಲ್ಲಿ ಕಂಡುಬಂದವರ ಸಂಗಡಲು ವಾದಿಸಿದನು. ಇದಲ್ಲದೆ ಎಪಿಕೂರಿಯರು, ಸ್ತೋಯಿಕಿಯರು ಎಂಬ ತತ್ವ ವಿಚಾರಕರಲ್ಲಿ ಕೆಲವರು ಅವನ ಸಂಗಡ ಚರ್ಚೆ ಮಾಡಿದರು. ಅವರಲ್ಲಿ ಕೆಲವರು, ಈ ಮಾತಾಳಿ ಏನು ಹೇಳಬೇಕೆಂದಿದ್ದಾನೆ ಅಂದರು. ಅವನು ಯೇಸುವಿನ ವಿಷಯವಾಗಿಯೂ ಸತ್ತವರು ಎದ್ದು ಬರುವರೆಂಬುವರ ವಿಷಯವಾಗಿಯೂ ಸಾರುತ್ತಿದ್ದುದರಿಂದ ಇವನು ಅನ್ಯ ದೇಶದ ದೈವಗಳನ್ನು ಪ್ರಸಿದ್ಧಿಪಡಿಸುವನಾಗಿ ತೋರುತ್ತಾನೆಂದು ಬೇರೆ ಕೆಲವರು ಹೇಳಿದರು. ಅವರು ಅವನನ್ನು ಹಿಡಿದು ಅರಿಯೋಪಾಗಕ್ಕೆ ಕರೆದುಕೊಂಡು ಹೋಗಿ, ನೀನು ಹೇಳುವ ಈ ನೂತನ ತರಹದ ಉಪದೇಶವನ್ನು ನಾವು ತಿಳಿಯಬಹುದೇ? ಅಪೂರ್ವವಾದ ಸಂಗತಿಗಳನ್ನು ನಮಗೆ ಶ್ರುತಪಡಿಸುತ್ತೀಯಲ್ಲ. ಆದ ಕಾರಣ ಅವೇನೆಂದಾವು ತಿಳಿಯಬೇಕೆಂದು ನಮಗೆ ಅಪೇಕ್ಷೆ ಅದೇ ಅಂದರು. ಅಥೇನೆಯವರು, ಅಲ್ಲಿ ವಾಸವಾಗಿದ್ದ ಪರಸ್ಥಳದವರು ಹೊಸ ಹೊಸ ಸಂಗತಿಗಳನ್ನು ಹೇಳುವುದಕ್ಕೂ ಕೇಳುವುದಕ್ಕೂ ಹೊರತು ಬೇರೆ ಯಾವುದಕ್ಕೂ ಸಮಯ ಕೊಡುತ್ತಿರಲಿಲ್ಲ. ಪೌಲನು ಅರಿಯೋಪಾಗದ ಮಧ್ಯದಲ್ಲಿ ನಿಂತುಕೊಂಡು ಹೇಳಿದ್ದೇನೆಂದರೆ, ಅಥೇನೆಯ ಜನರೇ, ನೀವು ಎಲ್ಲದರಲ್ಲೂ ಅತಿ ಭಕ್ತಿವಂತರೆಂದು ನನಗೆ ತೋರುತ್ತದೆ. ನಾನು ನಿಮ್ಮ ಪಟ್ಟಣದಲ್ಲಿ ತಿರುಗಾಡುತ್ತಾ ನೀವು ಪೂಜಿಸುವ ದೇವತಾ ಪ್ರತಿಮೆಗಳನ್ನು ಚೆನ್ನಾಗಿ ನೋಡುತ್ತಾ ಇದ್ದಾಗ ಒಂದು ಬಲಿಪೀಠವು ನನ್ನ ಕಣ್ಣಿಗೆ ಬಿತ್ತು. ಅದರ ಮೇಲೆ ತಿಳಿಯದ ದೇವರಿಗೆ ಎಂದು ಬರೆದಿತ್ತು. ಆದ ಕಾರಣ ನೀವು ಯಾವುದನ್ನು ತಿಳಿಯದೆ ಪೂಜಿಸುತ್ತೀರೋ ಅದನ್ನೇ ನಿಮಗೆ ತಿಳಿಯಪಡಿಸುತ್ತೇನೆ. ಕೇಳಿರಿ. ಜಗತ್ತನ್ನು ಅದರಲ್ಲಿರುವ ಎಲ್ಲ ವಸ್ತುಗಳನ್ನು ಉಂಟು ಮಾಡಿದ ದೇವರು ಭೂಮ್ಯಾಕಾಶಗಳ ಒಡೆಯನಾಗಿರುವುದರಿಂದ ಆತನು ಕೈಯಿಂದ ಕಟ್ಟಿರುವ ಗುಡಿಗಳಲ್ಲಿ ವಾಸ ಮಾಡುವವನಲ್ಲ. ತಾನೇ ಎಲ್ಲರಿಗೂ ಜೀವಶ್ವಾಸ ಮುಂತಾದವೆಲ್ಲವನ್ನು ಕೊಡುವನಾಗಿರಲಾಗಿ ಕೊರತೆ ಇದ್ದವನಂತೆ ಮನುಷ್ಯನ ಕೈಗಳಿಂದ ಸೇವೆ ಹೊಂದುವವನೂ ಅಲ್ಲ. ಆತನು ಒಬ್ಬನಿಂದಲೇ ಎಲ್ಲ ಜನಾಂಗದವರನ್ನು ಹುಟ್ಟಿಸಿ ಅವರವರು ಇರತಕ್ಕ ಕಾಲಗಳನ್ನು ಅವರವರ ನಿವಾಸಗಳ ಮೇರೆಗಳನ್ನು ನಿಷ್ಕರ್ಷಿಸಿ ಭೂಮಂಡಲದಲ್ಲೆಲ್ಲ ವಾಸ ಮಾಡಿ, ಒಂದು ವೇಳೆ ಅವರು ತಡವಾಡಿ ಕಂಡುಕೊಂಡಾರೇನೋ ಎಂದು ತನ್ನನ್ನು ಹುಡುಕೋರನ್ನಾಗಿ ಮಾಡಿದನು. ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಸಾಕು, ಓಕೆ, ಪ್ರೈಸ್ ಗಾಡ್. ಇಲ್ಲಿ ವಿವೇಕದಿಂದ ನಡ್ಕೊಳ್ಳುವಂತಹ ಪೌಲನನ್ನು ಸ್ಪಷ್ಟವಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಅಂದರೆ ಯಾವ ರೀತಿಯ ಸಮಯದಲ್ಲಿ ಹೇಗೆ ನಡ್ಕೋಬೇಕು ಅವನಿಗೆ ಆ ಒಂದು ವಿವೇಕ ಅಲ್ಲಿ ಸಿಗುವಂಥದ್ದನ್ನು ಕಾಣ್ತೇವೆ. ಹಾಗಾದರೆ ಯಾರಿಗೆ ದೇವರು ತನ್ನ ಆತ್ಮನ ಮೂಲಕ ಅಭಿಷೇಕ ಕೊಡ್ತಾನೋ ಅವರಿಗೆ ಈ ವಿವೇಕದ ಆತ್ಮವನ್ನು ಕೂಡ ಅನುಗ್ರಹಿಸಿ ಕೊಡ್ತಾನೆ ಪ್ರಿಯರೇ. ಜ್ಞಾನದ ಆತ್ಮ, ವಿವೇಕದ ಆತ್ಮ, ಎರಡನೇದಾಗಿ ಆಲೋಚನೆಯ ಆತ್ಮ. ಕೀರ್ತನೆ 32:8 ಓದುವ, ಸಾಮ್ಸ್ 32:8. ಆಲೋಚನೆ ಕೊಡುವಾತನು ದೇವರಾಗಿದ್ದಾನೆ, ಆಲೋಚನಕರ್ತನಾಗಿದ್ದಾನೆ. ಯೆಹೋವನು ನಿನ್ನನ್ನು ಉಪದೇಶಿಸಿ ನಡೆಯಬೇಕಾದ ಮಾರ್ಗವನ್ನು ತಿಳಿಸುವೆನು.
ನಿನ್ನನ್ನು ಕಟಾಕ್ಷಿಸಿ ಆಲೋಚನೆ ಹೇಳುವೆನು ಅನ್ನುತ್ತಾನಲ್ಲ. ನಮ್ಮ ದೇವರು ಆಲೋಚನೆ ಕರ್ತನು. ಯೆಶಾಯ 9:6 ಅವನ 5 ಹೆಸರುಗಳಲ್ಲಿ ಒಂದು ಹೆಸರಾಗಿದೆ ಆಲೋಚನೆ ಕರ್ತನು. ಅದ್ಭುತ ಸ್ವರೂಪನು, ಆಲೋಚನೆ ಕರ್ತನು, ಸಮಾಧಾನ ಪ್ರಭು, ಪರಾಕ್ರಮ ದೇವರು ಮತ್ತು ನಿತ್ಯನಾದ ತಂದೆ ಎಂಬುದಾಗಿ ಅವನಿಗೆ ಕೊಟ್ಟಂಥ 5 ಹೆಸರುಗಳಲ್ಲಿ ಒಂದು ಹೆಸರಾಗಿದೆ ಆಲೋಚನೆ ಕರ್ತನು ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಅವನು ದಾವೀದನಿಗೆ, ಎಲ್ಲ ರಾಜರುಗಳಿಗೆ ಆಯಾ ಸಮಯದಲ್ಲಿ ದೇವಜನ ಇಸ್ರೇಲರಿಗೆ ತಕ್ಕ ಸಮಯ ತಕ್ಕ ಆಲೋಚನೆಗಳನ್ನು ಕೊಟ್ಟು ನಡೆಸುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಈವನ್ 1 ಸಾಮುವೇಲ 30ನೇ ಅಧ್ಯಾಯಕ್ಕೆ ಬರುವ 1ನೇ ವಾಕ್ಯದಿಂದ ಚಿಕ್ಲಾಗ್ ಊರು ಸುಡಲ್ಪಟ್ಟಿತು. ಆವಾಗ ಅಕ್ಕೀಷನ ಬಳಿಗೆ ಹೋದಂಥ ದಾವೀದ ಮತ್ತು ಜನರು ತಿರುಗಿ ಬರುವಂಥ ಒಂದು ಸಮಯ ಅದು. ಈ ಜೊತೆಗಿರುವಂಥ ಜನರು ಅವನು ಕೊಲ್ಲುವುದಕ್ಕೆ ಪ್ರಯತ್ನ ಮಾಡಿದರು. ಅಂಥ ಸಂದರ್ಭದಲ್ಲಿ ಅವನು ದೇವರ ಆಲೋಚನೆ ಎಫೋದ್ ತಗೊಂಡು ಬಂದು ಆಲೋಚನೆ ಕೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ನಮಗೆ ಯಾವ ಸಮಯದಲ್ಲಿ ಯಾವ ರೀತಿಯಲ್ಲಿ ಹೋಗಬೇಕು, ಏನು ಮಾಡಬೇಕು, ಸರಿಯಾದ ಆಲೋಚನೆ ಕೊಡುವಂಥ ದೇವರಾಗಿದ್ದಾನೆ ನಮ್ಮ ದೇವರು ಪ್ರಿಯರೇ. ಈವನ್ ಆ ಪುಸ್ತಕತೆ 16:7 ನೋಡ್ತೇವೆ, ಏಷ್ಯಾದಲ್ಲಿ ದೇವರ ವಾಕ್ಯ ಸಾರಬಾರದು. ಆ ಸಮಯದಲ್ಲಿ ಮುಂದಿನ ದಿವಸಗಳಲ್ಲಿ ಅಲ್ಲಿ ಸಾರಲ್ಪಟ್ಟಿತ್ತು. ಆ ಸಮಯದಲ್ಲಿ ಹೋಗಬಾರದು, ಸಾರಬಾರದೆಂಬ ನಿರ್ಬಂಧವನ್ನು ಪವಿತ್ರಾತ್ಮನ ಇವರ ಮೇಲೆ ಹೇರುವಂಥದ್ದನ್ನು ಕೂಡ ನಾವು ಕಾಣ್ತೇವೆ, ಆಲೋಚನೆ ಕೊಡುವಂಥದ್ದನ್ನು ಕಾಣ್ತೇವೆ. ಆ ಪುಸ್ತಕತೆ 13:1-4 ವಾಕ್ಯ ಓದುವಾಗ ಅಂತ್ಯಕ ಸಭೆಯಲ್ಲಿ ಅನೇಕ ಪ್ರವಾದಿಗಳು, ಬೋಧಕರು ಇರುವಂಥದ್ದನ್ನು ಕಾಣ್ತೇವೆ. ಆದರೆ ಪೂರ್ಣ ಸಭೆಗೆ ಯಾರನ್ನು ಕಳಿಸುವುದೆಂದು ಅವರು ಉಪವಾಸ ಮಾಡಿ ಪ್ರಾರ್ಥಿಸುವಾಗ ಪವಿತ್ರಾತ್ಮನ ಅವರಿಗೆ ಮಾತಾಡ್ತಾ ಇದ್ದಾನೆ, ಆಲೋಚನೆ ಕೊಡ್ತಾ ಇದ್ದಾನೆ. ನಾನು ಕರೆದ ಸೇವೆಗಾಗಿ, ಕೆಲಸಕ್ಕಾಗಿ ಬರ್ನಬ ಪೌಲನನ್ನು ಪ್ರತ್ಯೇಕಿಸಿ ಎಂಬುದಾಗಿ ಹೇಳುವಂಥದ್ದು ಕೊಡ್ತೇವೆ. ಹಾಗಾದರೆ ನಮಗೆ ಪವಿತ್ರಾತ್ಮನ ಅಭಿಷೇಕದೊಟ್ಟಿಗೆ ಆಲೋಚನೆಯ ಒಂದು ಅಭಿಷೇಕವನ್ನು ನಮಗೆ ಸಿಗುತ್ತದೆ. ನಮಗೆ ಆಲೋಚನೆ ಕೊಡುವಂಥ ದೇವರಾಗಿದ್ದಾನೆ ಪ್ರಿಯರೇ. 4ನೇದಾಗಿ ನೋಡಿ, ಆಲೋಚನೆ ಪರಾಕ್ರಮವನ್ನು ಉಂಟು ಮಾಡುವ ಆತ್ಮ. ಪ್ರೈಸ್ ಗಾಡ್. ಪರಾಕ್ರಮ. ಜಕರ್ಯ 4:6 ಏನು ಹೇಳ್ತದೆ? ಬಲದಿಂದಲ್ಲ, ಪರಾಕ್ರಮದಿಂದಲ್ಲ, ನನ್ನ ಆತ್ಮನಿಂದಲೇ. ದೊಡ್ಡ ಬೆಟ್ಟವೇ ನೀನಾರು, ಜೆರುಬ್ಬಾಬೆಲನ ಮುಂದೆ ನೆಲಸಮವಾಗಿ ಹೋಗುವೆ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ. ಆ ಪುಸ್ತಕತೆ 10:38 ಹೇಳ್ತದೆ, ಕರ್ತನಾದ ಯೇಸು ಸ್ವಾಮಿ ತಂದೆ ದೇವರ ಅಭಿಷೇಕ ಮಾಡಿದನು, ಪವಿತ್ರಾತ್ಮನ ಬಲದಿಂದ ಅಭಿಷೇಕ ಮಾಡಿದ ಆತನು ದೆವ್ವ ದುರಾತ್ಮಗಳ ಇದರಿಂದ ಕಟ್ಟಲ್ಪಟ್ಟನ್ನು ಬಿಡುಗಡೆ ಮಾಡುತ್ತಾ, ಜನರಿಗೆ ರೋಗಗಳ ಸೌಖ್ಯ ಮಾಡುತ್ತಾ, ಜನರಿಗೆ ಉಪಕಾರಗಳನ್ನು ಮಾಡಿದೆ ಎಂಬುದಾಗಿ ನೋಡ್ತೇವೆ. ಯೇಸು ಪರಾಕ್ರಮದ ಆತ್ಮ ಎಂಬುದಾಗಿ ಹೇಳಬೇಕಾದ್ರೆ ದೇವರಿಗೋಸ್ಕರ ಕೆಲವೊಂದನ್ನು ಸಾಧಿಸುವಂಥದ್ದು, ಪರಾಕ್ರಮಗಳನ್ನು ಮಾಡುವಂಥದ್ದು ಎಂಬುದಾಗಿ ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. 5ನೇ ಆತ್ಮ ತಿಳುವಳಿಕೆಯ ಆತ್ಮ. ಎಫೆಸ ಪತ್ರಿಕೆ 1ನೇ ಅಧ್ಯಾಯ 17-20 ವಾಕ್ಯದವರೆಗೆ ಓದುವುದಾದರೆ ಪೌಲನು ಎಫೆಸ ಸಭೆಗೆ ಪ್ರಾರ್ಥಿಸ್ತಾ ಇದ್ದಾನೆ, ಪ್ರಕಟಣೆಯ ಆತ್ಮಕ್ಕಾಗಿ, ತಿಳುವಳಿಕೆಯ ಆತ್ಮಕ್ಕೋಸ್ಕರವಾಗಿ. ಹಲ್ಲೆಲೂಯಾ. ಈ ತಿಳುವಳಿಕೆ ಆತ್ಮ ಇದ್ದರೆ ಒಳ್ಳೆ ಫಲ ಕೊಡಲಿಕ್ಕೆ ಆಗ್ತದೆ. ಮತ್ತೆ 13-23ನೇ ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ ತಿಳುವಳಿಕೆ ಆತ್ಮವನ್ನು ದೇವರು ನಮಗೆ ದಯಪಾಲಿಸುತ್ತಾನೆ ಪ್ರಿಯರೇ. 6ನೇದಾಗಿ ಯೆಹೋವನ ಭಯವನ್ನು ಉಂಟು ಮಾಡುವಂಥ ಆತ್ಮವಾಗಿದೆ. ಜ್ಞಾನೋಕ್ತಿ 8:13 ಹೇಳ್ತದೆ, ಯೆಹೋವನ ಭಯವು ಹಲ್ಲೆಲೂಯಾ ಪಾಪ ದ್ವೇಷವನ್ನು ಉಂಟು ಮಾಡ್ತದೆಂಬುದಾಗಿ ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ದೇವರಿಗೆ ಯಾವಾಗ ಈ ಪವಿತ್ರಾತ್ಮನ ಅಭಿಷೇಕ ಬರ್ತದೆ, ದೇವರಿಗೆ ಭಯಪಟ್ಟು ನಾವು ಜೀವಿಸುತ್ತೇವೆ. ಕೊನೆಯದಾಗಿ 7ನೇದು ಯೆಹೋವನ ಆತ್ಮವಾಗಿದೆ ಪ್ರಿಯರೇ. ಯೆಹೋವನ ಆತ್ಮ ಎಂಬುದಾಗಿ ನೋಡ್ತದೆ, ಪವಿತ್ರ ಆತ್ಮ ಎಂಬುದಾಗಿ ನೋಡ್ತೇವೆ. ಪವಿತ್ರಾತ್ಮ 7 ಪವಿತ್ರಾತ್ಮ ಇಲ್ಲ, 7 ಆತ್ಮ ಇಲ್ಲ, ಒಂದೇ ಆತ್ಮ, ಒಂದೇ ಪವಿತ್ರಾತ್ಮ. 7 ವಿಧವಾದ ಕಾರ್ಯಗಳನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಕಳೆದ 1ನೇ ಅಧ್ಯಾಯದ ಅಧ್ಯಯನದಲ್ಲಿ ನಾವು ಪ್ರಕಟಣೆ 1:4 ಮತ್ತು 5 ವಾಕ್ಯ ಅಧ್ಯಯನ ಮಾಡುವಾಗ ಇದರ ವಿಚಾರದಲ್ಲಿ ನಾನು ನಿಮಗೆ ತಿಳಿಸಿದ್ದೇನೆ. ನಾವು ನಾಳೆಯಿಂದ ಮುಂದೆ ಬರುವಂಥ ವಿಷಯಗಳನ್ನು ಧ್ಯಾನಿಸುವ. ಇಲ್ಲಿಗೆ ನಾನು ನಿಲ್ಲಿಸಿ ಹೋಗ್ತೇನೆ, ಸಮಯ ದಾಟಿ ಹೋಗಿದೆ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ರೀಮಾ ಶಂದುರಿಯಾ ಅಂತಲ್ಲ ಬರ ಅಲ್ಲಲ್ಲಿ ದೇವರ ಕೈಗೆ ಒಪ್ಪಿಸಿಕೊಡೋಣ. ದೇವರ ಕೇಳಿಕೊಡುವ, ದೇವರೇ ನನಗೆ ಆತ್ಮನ ತುಂಬಿಸು. ನನಗೆ ಕರ್ತನೆ ಜ್ಞಾನದ ಆತ್ಮ ಬೇಕು, ವಿವೇಕದ ಆತ್ಮ ಬೇಕು, ಆಲೋಚನೆ ಆತ್ಮ ಬೇಕು, ಪರಾಕ್ರಮದ ಆತ್ಮ ಬೇಕು, ತಿಳುವಳಿಕೆ ಆತ್ಮ ಬೇಕು, ಮಾತ್ರವಲ್ಲದೆ ಹಲ್ಲಲ್ಲಿ ಭಯವನ್ನುಂಟು ಮಾಡುವ ಆತ್ಮ ಬೇಕು ಎಂಬುದ ಕರ್ತನ ಬಳಿಯಲ್ಲಿ ಕೇಳಿಕೊಳ್ಳೋಣ ಪ್ರಿಯರೇ. ಹಲ್ಲಲಿಯ ಈ 7 ವಿಧವಾದ ಪವಿತ್ರಾತ್ಮನ ಅಭಿಷೇಕಕ್ಕೆ ಸಂಬಂಧವಾದ ವಿಷಯಗಳು ನಾವು ಕೇಳಿಕೊಳ್ಳುವುದಾದರೆ ಖಂಡಿತವಾಗಿ ಕರ್ತನಲ್ಲಿ ಅನುಗ್ರಹಿಸುವಾತನಾಗಿದ್ದಾನೆ ಪ್ರಿಯರೇ. ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪರಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕೆ ಕರ್ತನೆ ನಿನಗೆ ಸ್ತೋತ್ರ ಹೇಳ್ತಾ ಇದ್ದೇವೆ ರಾಜ್ಯ. ಕರ್ತನೆ, ಇವತ್ತು ಕಲಿತ ಎಲ್ಲ ವಿಷಯಗಳಿಗಾಗಿ ಸ್ತೋತ್ರ, ಕೊಟ್ಟ ಪ್ರಕಟಣೆಗಳಿಗಾಗಿ ಸ್ತೋತ್ರ ಕರ್ತನೆ. ಪ್ರತಿಯೊಬ್ಬನ ಹೆಸರಿಗೆ ಆಶ್ವಾಸನೆ ಬರೋಣಕ್ಕಾಗಿ ಎಲ್ಲ ಸಿದ್ಧಪಡಿಸಬೇಕಾ ಕರ್ತನೆ ಕೇಳಿಕೊಡ್ತಾನೆ. ಘನವನ್ನು, ಮಾನವನ್ನು, ಮಹಿಮೆಯನ್ನು ನಿನಗೆ ಮಾತ್ರ ಸಲ್ಲಿಸ್ತೇವೆ ಯೇಸುವಿನ ಹೆಸರಲ್ಲಿ ತಂದೆಯೇ, ಆಮೆನ್. God bless you all. Praise the Lord.